ವೀಕ್ಷಕರೇ, ಬಿಗ್ ಬಾಸ್ ನಡೆಯುವಾಗ ಈ ಮನೆಗೆ ಬಂದಿದ್ವಿ, ಮನೆ ತೋರಿಸೋಣ ಅಂತ ಒಳಗಡೆ ಹೋಗಕ್ಕಾಗ್ತಿರಲಿಲ್ಲ. ಈಗಾಗಲೇ ಬಿಗ್ ಬಾಸ್ ಮುಗಿದು ತುಂಬ ತಿಂಗಳುಗಳಾಗ್ಬಿಟ್ಟಿದೆ. ಈಗ ಬಿಗ್ ಬಾಸ್ ಮನೆ ತೋರಿಸೋಣ ಅಂತ ಬಂದಿದ್ವಿ. ಬಾಗಿಲು ತೆಗೆದಿದ್ದೆ, ಒಳಗಡೆ ಹೇಗಿದೆ ಏನಾದ್ರು ತೋರಿಸ್ಬೋದಾ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಬನ್ನಿ. ಕಳೆದ ಬಾರಿ ಬಿಗ್ ಬಾಸ್ ನಡೆಯುವಾಗ ಇಲ್ಲೆಲ್ಲ ಬಾಗಿಲು ಹಾಕಿರು. ಇದೇ ಬಿಗ್ ಬಾಸ್ ಮನೆ. ಇಲ್ಲಿ ಒಳಗಡೆ ಯಾರನ್ನು ಬಿಡ್ತಿರಲಿಲ್ಲ, ಗೇಟಿಂದ ಒಳಗಡೆ ಯಾರು ಬಿಡ್ತಿರಲಿಲ್ಲ. ಆದರೆ ಈಗ ಏನಾಗಿದೆ ಅಂತಂದರೆ ಅದೇ ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ. ಸುಮ್ಮನೆ ಜಸ್ಟ್ ನಾವು ಇಲ್ಲೇನೋ ಕೆಲಸಕ್ಕೆ ಅಂತ ಬಂದಿದ್ವಿ, ಕೆಂಗೇರಿ ಬಿಡ್ದಿ ಕಡೆಗೆ. ಆದರೆ ಇಲ್ಲಿ ಬಂದಿದ್ದೀವಿ, ಇದು ಬಾಗಿಲು ತೆಗ್ದಿದೆ. ನೋಡೋಣ ಯಾರ ಒಳಗಡೆ ಇದ್ದಾರ ಏನೋ ನೋಡುವ. ಇದೆಲ್ಲ ನಾವು ನೋಡಿದ್ವಿ ನೋಡಿ. ಇಲ್ಲಿ ವಿಜಯರಾಜ್ ಅಂತ ಇತ್ತು, ಇಲ್ಲಿ ಬೋರ್ಡ್ ಎಲ್ಲ ಇತ್ತು. ಈ ಥರ ಕಲ್ಲುಗಳೆಲ್ಲ ಹಾಕಿ ಒಂಥರ ಕಾಂಪೌಂಡ್ ಥರ ಮಾಡಿ ಸಖತ ಮಾಡಿದ್ರು ಅಟ್ರಾಕ್ಟಿವ್ ಆಗಿ. ಇಲ್ಲಿ ಬಂದು ಲಾಸ್ಟ್ ಟೈಮು ನಾವು ನಮ್ಮ ಸ್ನೇಹಿತರು ಬಂದು ಈ ಬಿಗ್ ಬಾಸ್ ಮನೆ ಹೇಗಿದೆ ಏನು ಎತ್ತ ಅಂತ ನೋಡೋಕೆ ಬಂದಾಗ ಒಳಗಡೆ ಯಾರೋ ಇದ್ದಾರೆ. ಹೆಂಗೆ ಬಾಗಿಲು ತೆಗ್ದವ್ರೆ, ಕೆಲಸ ಮಾಡ್ತಿದ್ದಾರೆ, ಏನೋ ಗೊತ್ತಿಲ್ಲ. ಒಳಗಡೆ ಹೋಗೋಣ. ಒಳಗಡೆ ಯಾರಿದ್ದಾರೆ ಏನು ಎತ್ತ ಬೈಗಿದ್ರು ಗೊತ್ತಿಲ್ಲ. ಅಂದರೆ ಯಾಕೆ ನಮ್ಮ ಈ ಪ್ರಯತ್ನ ಅಂತಂದರೆ ಕೆಲವರು ಬೈಬೋದು. ತುಂಬ ಜನಕ್ಕೆ ಏನಾಗಿದೆ ಅಂದರೆ 12ನೇ ಸೀಸನು ಒಂದು ರೀತಿ ಇತಿಹಾಸ ಸೃಷ್ಟಿಸ್ಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಬಿಗ್ ಬಾಸ್ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಬಂದ್ಬಿಟ್ಟಿದೆ. ಅಂಥವ್ರಿಗೋಸ್ಕರ ಪಾಪ ಎಷ್ಟೋ ಗ್ರಾಮೀಣ ಭಾಗದಲ್ಲಿ ಹಳ್ಳಿಲಿ ಇರುವಂಥವ್ರು, ಚಿಕ್ಕ ಮಕ್ಕಳು, ವಯಸ್ಸಾದವ್ರು ಇರ್ತಾರೆ. ಏನಿರುತ್ತೆ ಅಂತ ತೋರಿಸೋಣ ಅನ್ನೋದು ಒಂದು ಪ್ರಯತ್ನ ಅಷ್ಟೇ. ನೋಡೋಣ ಒಳಗಡೆ ಯಾರು ಇದ್ದಾರೆ, ಏನೋ ಭಯ ಆಗುತ್ತೆ, ಬೈಗಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನೋಡೋಣ ಬನ್ನಿ. ಒಳಗಡೆ ಹೋಗೋಣ. ಬಲಗಾಲಿ ಇಟ್ಟು ಹೋಗ್ತಾ ಇದ್ದೀವಿ. ಆಹಾ, ಸೆಕ್ಯೂರಿಟಿ ಡೆಸ್ಕೆ ಎಷ್ಟು ಸಕ್ಕತ್ತಾಗದೆ ಅಂದರೆ ಬನ್ನಿ ಸರ್ ಒಳಗಡೆಗೆ. ಇಲ್ಲಿ ಫಸ್ಟು ಸೆಕ್ಯೂರಿಟಿ ಡೆಸ್ಕ್ ನೋಡಿ, ನಿಜವಾಗ್ಲೂ ಕೂಡ ಒಳ್ಳೆ ಇಂಗ್ಲೀಷ್ ಪಿಕ್ಚರ್ಲಿ ಇದ್ದಂಗೆ ಸೆಕ್ಯೂರಿಟಿ ಡೆಸ್ಕೆ ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಕೂತ್ಕೊಂಡು ಅಲ್ಲಿ ನೋಡೋದು ಈ ಥರ ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಸ್ಟಾರ್ಟಿಂಗಿಗೆ ಬರ್ತಿದ್ದಂಗೆ ಒಳ್ಳೆ ಗಾರ್ಡನ್ ಸಕ್ಕತ್ತ ಮಾಡವ್ರೆ. ಈ ಕಡೆ ನೋಡಿ, ಈ ಕಡೆ ಸೈಡ್ ರೋಡು. ಇಲ್ಲೆಲ್ಲ ಕಾರ್ಗಳು ಏನು ಬರ್ರ ಅಂತ ಹೋಗು ಸಕ್ಕತ್ತ ಬರುವು. ಇಲ್ಲಿ ನೋಡಿದ್ರೆ ಅಲ್ಲಿ ನಮಗೆಲ್ಲ ಕಾಣೋದು ಇದೊಂದೇ ಮನೆ ಸಕ್ಕತ್ತಾಗೆ. ಅದೊಂದ್ರಲ್ಲೇ ನಡೀತಾ ಅನ್ನೋದು ನಮ್ಗೊಂದು ಕ್ಯೂರಿಯಾಸಿಟಿ ಇತ್ತು. ಡೋರು ಹಂಗೆ ಇದ್ಬಿಡ್ಲಿ, ನೋಡೋಣ, ನೋಡ್ಕೊಂಡು ಹೋಗೋಣ. ಸದ್ಯಕ್ಕೆ ಈಗ ಇನ್ನೊಬ್ರು ಯಾರೋ ಬಂದರು. ಬನ್ನಿ ನೋಡೋಣ ಈ ಒಳಗಡೆ ಏನಿದೆ, ಏನಿದೆ ಅಂತ ನೋಡೋಣ ಸದ್ಯಕ್ಕೆ. ಬನ್ನಿ ನೋಡಿ. ಇಲ್ಲಿ ಇಷ್ಟೊಂದೆಲ್ಲ ವಿಶಾಲವಾಗಿ ದೊಡ್ಡದಾಗಿ ಇಷ್ಟೊಂದೆಲ್ಲ ಸಕ್ಕತ್ತಾಗಿದೆ. ಬನ್ನಿ ಬೇಗ ಬನ್ನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ ಇಲ್ಲೆಲ್ಲ ಹಸಿರು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಸಕ್ಕತ್ತ ಮಾಡೋರೆ. ಅಂದರೆ ಈ ಗ್ರೀನರಿ ಎಲ್ಲ ಚೆನ್ನಾಗಿ ನಡೆಸೋರು. ಇಲ್ಲೆಲ್ಲ ಒಂಥರ ಫ್ರೀ ಆಗಿದೆ. ಎಲ್ಲ ಪಾರ್ಕಿಂಗ್ ಇರ್ತಿತ್ತು ಅನ್ಸುತ್ತೆ. ವಿಶಾಲವಾಗಿದೆ ನೋಡಿ. ಇದು ಮನೆ ಜನಕ್ಕೂ ಒಂದು ಅವಕಾಶ ಕೊಟ್ಟವ್ರೆ. ಯಾಕೆಂದರೆ ಇದು ಬೇಕಿತ್ತು. ತುಂಬ ಜನ ಎಲ್ಲ ಬೈತಿದ್ರು. ಆದರೆ ಈಗ ಸದ್ಯಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಗೇಟ್ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಗೇಟು. ಒಳಗಡೆ ಏನಿದೆ ಅಂತ ನೋಡೋಣ. ನೋಡಿ ಅವ್ರು ನೆಟ್ಟಿರೋ ಗಿಡಗಳು, ಇವೆಲ್ಲ ಪಾರ್ಕ್ಗಳೆಲ್ಲ ಎಷ್ಟು ಸಖತ್ತಾಗಿವೆ ಅಂತಂದ್ರೆ ನೋಡಿ. ಇನ್ನೂ ಹಸಿರಾಗಿವೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರು ಅಂದರೆ ಸೂಪರ್ ಆಗಿದೆ. ಹಾಗಾಗಿ ಈ ಬಿಗ್ ಬಾಸ್ ಮನೆ ಒಂಥರ ಎಲ್ರಿಗೂ ಒಂದು ಕನಸು. ತುಂಬ ಜನ ಬಂದ್ಬಿಟ್ಟು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಬಿಗ್ ಬಾಸ್ ತೆಗಿರಿ, ಬಿಗ್ ಬಾಸ್ ನಾನು ಒಳಗಡೆ ಬರ್ಬೇಕು, ನೋಡಬೇಕು ಅಂತ ಅನ್ನೋರು. ನಮ್ಮ ಸ್ನೇಹಿತರು ಒಬ್ಬರಿದ್ರು, ಆಟ ಓಡಿಸ್ತಿರು, ಗುಳು ಅಂತ ಹೇಳ್ತಿರು, ಬಿಗ್ ಬಾಸ್ ನಂಗೆ ತೆಗಿರಿ ಅಂತ. ಆ ಥರ ಏನೇನೋ ಒಂಥರ ಉತ್ಸಾಹ, ಒಂಥರ ಪ್ರೀತಿ ಜನಗಳಿಗೆ ಸಿಕ್ಕಾಬಟ್ಟೆ ಅಷ್ಟು ಬಂದ್ಬಿಟ್ಟಿತ್ತು. ನೋಡಿ ಬಿಗ್ ಬಾಸ್ ಟೈಮಲ್ಲಿ ನೆಟ್ಟಿರುವಂಥದ್ದು ಇದೇನು ಇದು? ಓ, ಕಿರಳಿಕಾಯಿ ಅಂತ ಹೇಳ್ತಾರೆ. ಜ್ಯೂಸ್ಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಟ್ಟಿರೋದು ಈಗ ಹಣ್ಣು ಪಾಪ. ಅವಾಗ ಅವ್ರು ನೆಟ್ಟಿರೋದು. ಬನ್ನಿ ಹೇಗಿದೆ ನೋಡೋಣ. ಬಾಳೆ ಗಿಡ ನೆಟ್ಟವ್ರೆ. ಈ ಕಡೆ ಎಲ್ಲ ಹಣ್ಣಿನ ಗಿಡ ಎಲ್ಲ ಸಖತ್ತಾಗಿ ನೆಟ್ಟವ್ರೆ. ಅದೆಲ್ಲ ಸದ್ಯ ಇರಲಿ, ಬೇಗ ಒಳಗಡೆ ಹೋಗೋಣ ಬನ್ನಿ. ಯಾರಿದ್ದಾರೆ ಏನೋ ಗೊತ್ತಿಲ್ಲ, ಇನ್ನೂ ಹೋಗ್ತಾನೆ ಇದೆ. ನಮಗೆ ಕಂಡದ್ದು ನೋಡಿ ಇದೊಂದು ಮನೆ, ಅಲ್ಲೇ 2ನೇ ಮನೆ ಕಾಣಿಸ್ತಾ ಇದೆ. ಒಳಗಡೆ ಇನ್ನೂ ಎಷ್ಟು ದೊಡ್ಡದಾಗಿದೆ ಏನೋ ಗೊತ್ತಿಲ್ಲ. ಏನು ಸೂಪರಾಗಿದೆ. ನೇರಳೆ ಮರ ಎಲ್ಲ ಬಿಟ್ಟು ನೆಟ್ಟಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಒಂದು ಗೇಟ್ ಇದೆ ನೋಡಿ. ಅಲ್ಲಿ ನಮಗೆ ಕಾಣಿಸ್ತಿದ್ದು ಇದೊಂದು ಅಲ್ಲೊಂದು ಮನೆ, ಇದೊಂದೇ ಮನೆ. ಆದರೆ ಇನ್ನು ಹೋಗ್ತಾ ಇಲ್ಲೂ 3 ಮನೆ ಕಾಣಿಸ್ತಿವೆ. ಇಲ್ಲೂ ಒಂದು ಗೇಟ್ ಇದೆ. ಒಳಗಡೆ ಏನೇನಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ನಡೀತಿದ್ದು ಸೆಗ್ಮೆಂಟ್ಗಳು ನೋಡಿದ್ರೆ ಎಷ್ಟು ದೊಡ್ಡದಿರ್ಬೋದು ಮನೆ ಅಂತ ಅನ್ನಿಸ್ತಿತ್ತು. ಅಯ್ಯಪ್ಪ, ಎಷ್ಟು ಜನ ಬಿಗ್ ಬಾಸ್ಗೆ ಒಂಥರ ಈಗ ಕ್ಯೂರಿಯಾಸಿಟಿ ಉಟ್ಕೊಬಿಡೋದು ಅಂತಂದರೆ, ಈ ಗಿಲ್ಲಿ ಬಂದ ಮೇಲೆ 12ನೇ ಸೀಸನಿಂದ ಬಿಗ್ ಬಾಸ್ ನೋಡ್ದಿದ್ದವರೆಲ್ಲ ನೋಡೋಕೆ ಶುರುವಾಗ್ಬಿಟ್ಟಾರೆ. ಯಾಕೆಂದರೆ ಗಿಲ್ಲಿ ಆ ಒಂದು ಟೆಕ್ನಿಕ್. ಇಲ್ಲೂ ಒಂದು ಗೇಟ್ ಇದೆ, ಇಲ್ಲೂ ಒಂದು ಗೇಟ್ ಇದೆ. ಇದು ಏನೇನು ಎತ್ತ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಅಲ್ಲೆಲ್ಲಿ ಏನೇನೋ ಎಕ್ವಿಪ್ಮೆಂಟ್ ಅಂತ ಏನೋ ಬೋರ್ಡ್ ಹಾಕೋರೆ, ಎಲ್ಲ ಅಳಿಸೋಬಿಟ್ಟವೆ ನೋಡಿ. ಇವೆಲ್ಲ ನೆಟ್ಟಿರೋವೆಲ್ಲ ಹಿಂಗಿದೆ. ಕೊನೆವರೆಗೂ ಹೋಗೋಣ ಬನ್ನಿ. ಸದ್ಯಕ್ಕೆ ಅಲ್ಲಿ ಯಾರಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರು ಬೈದರೆ ವಾಪಸ್ ಬಂದುಬಿಡ್ಬೇಕಾಗುತ್ತೆ. ಯಾರೋ ಬಂದರೆ ಬೈದ್ರಂತೂ ವಾಪಸ್ ಬರಬೇಕಾಗುತ್ತೆ. ನೋಡೋಣ, ಪ್ರಯತ್ನ ತೋರಿಸೋಣ. ತುಂಬ ಜನ ನಮ್ಮ ಸಾಮಾನ್ಯ ಜನಗಳು ನಮ್ಮ ಚಾನಲಲ್ಲಿ ಬಿಗ್ ಬಾಸ್ ಅಂದರೆ ಸಿಕ್ಕಾಪಟ್ಟೆ ಜನ ನೋಡೋರು. ತುಂಬ ಖುಷಿ ಆಗ್ತಿತ್ತು ಅಂತ ನೋಡೋರಿಗೋಸ್ಕರನಾರು ಏನಾದ್ರು ತೋರಿಸ್ಬೇಕಂತ ನೋಡಿ. ಇಲ್ಲಿ ಒಂದು ಇದಿದೆ, ಇದೇನೇನು ಬೋರ್ಡ್ ಹಾಕೋರೆ. ಇಲ್ಲಿ ಒಂದು ಡೋರ್ ಇದೆ. ಮುಂದಕ್ಕೆ ಹೋಗೋಣ. ಇನ್ನೂ ಹೋಗ್ತಾ ಇದೆ. ಏನು ಎಷ್ಟು ದೊಡ್ಡದು ಅಂದರೆ, ಇಲ್ಲಿ ಒಂದು ಹಳ್ಳಿಲಿ ಪಕ್ಕದಲ್ಲೇ ಹಳ್ಳಿ ಇದೆ. ಗದ್ದೆ ಹೊಲಗಳಿರೋ ಜಾಗದಲ್ಲಿ ಇದನ್ನು ಒಂದು ದೊಡ್ಡ ಒಂದು 20-30 ಎಕರೆ ಇರ್ಬೋದು ಗುರುಗಳೇ. ಒಂದು 20-30 ಎಕರೆ ಇರ್ಬೋದು. ಅಷ್ಟು ದೊಡ್ಡದರಲ್ಲಿ ಹಿಂಗೆ ಮಾಡೋರೆ. ಹೊರಗಡೆ ನೋಡಿದ್ರೆ ಅಷ್ಟು ಒಂದೇ ಮನೆ ಕಾಣಿಸ್ತಿತ್ತು, ಒಂದೇ ಬಿಲ್ಡಿಂಗು. ಆದರೆ ಇಲ್ಲಿ ನೋಡಿ ಎಷ್ಟು ಗಂಟ ಕಾಣಿಸ್ತಿದೆ. ಸಖತ್ತಾಗಿದೆ. ಸೀಬೆ ಗಿಡ ಎಲ್ಲ ನೆಟ್ಟವ್ರೆ. ಬನ್ನಿ ಯಾರೋ ಇದ್ದಾರೆ. ವಾವ್, ನೀರಿನ ಟ್ಯಾಂಕ್ಗಳ ಎಷ್ಟು ದೊಡ್ಡದಾಗಿಟ್ಟಿದೆ ನೋಡಿ. ಫಿಲ್ಟ್ರು ಒಬ್ಬೊಬ್ಬೊಬ್ಬ ಸುಪ್ರೀಮ್ದು ಎಷ್ಟು 1000 ಲೀಟ್ರದ್ದು ಇಟ್ಟಿದ್ದಾರೆ ಅಂತಂದರೆ ಸಖತ್ತಾಗಿದೆ. ಫೈರ್ದು ಕೂಡ ಇಲ್ಲೇ ಇಟ್ಬಿಟ್ಟಿದ್ದಾರೆ ಹೊರಗಡೆನೆ. ಸಖತ್ತಾಗಿ ಮೇಂಟೈನ್ ಮಾತ್ರ ಸಖತ್ತ ಮಾಡ್ಯಾರೆ.
ಬ್ರದರ್ ನಿಜವಾಗ್ಲೂ ಕೂಡ ಬನ್ನಿ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ ನಮಗೂ ಕೂಡ. ಹಾಂ ನಿಜವಾಗ್ಲೂ ಕೂಡ ಆ ಕಡೆ ಎಲ್ಲ ನೋಡಿ ತೆಂಗಿನ ತೋಟ ಎಷ್ಟು ದೊಡ್ಡದಾದ ಒಂದು ತೋಟದಲ್ಲಿ ಮಾಡೋರು ಇದನ್ನಂತಂದರೆ ಒಂದು ರೀತಿ ಖಾಲಿ ಜಾಗ ತಗೊಂಡು ಯಾರ್ದೋ ಒಂದು ಸೈಟ್ ಥರ ತಗೊಂಡು ಒಂದು ಹೊಲ ತಗೊಂಡು ಈ ಥರ ಮಾಡೋರೆ. ಇದು ಆ್ಯಕ್ಚುಲಿ ಇಲ್ಲಿಂದ ಇದು ಮೇಯ್ನು ಅನಿಸೋದು. ಅಲ್ಲಿ ಲಾಕ್ ಹಾಕಿದ್ದಾರೋ ಏನೋ ಗೊತ್ತಿಲ್ಲ, ನೋಡೋಣ ಟ್ರೈ ಮಾಡೋಣ ಬನ್ನಿ. ನೋಡಿ ಸದ್ಯಕ್ಕೆ ಇಲ್ಲಿವರೆಗೆ ಬಂದಿವಿ, ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ. ಆ ಕಡೆ ಎಲ್ಲ ವ್ಯವಸಾಯ ಮಾಡ್ತಿದ್ದಾರೆ ರೈತರು ಅನಿಸುತ್ತೆ. ಇಲ್ಲಿ ಒಳಗಡೆ ದೊಡ್ಡ ಡೋರ್ ಇದು. ಓಹ್ ಇದು ಈ ಥರ ಇದೆ, ತೆಳು ನೋಡೋಣ. ಇಲ್ಲಿ ಶಿವು ತೆಳು ನೋಡೋಣ. ಇದ ಐ ಬರ್ತಾ ಇದೆ ಡೋರು, ಬರ್ತೈತೆ ಬಂದ್ಬಿಡಿ. ಬಿಗ್ ಬಾಸ್ ಮನೆ ಒಳಗಡೆ ಅಂತೂ ಬಂದ್ವಿ. ಸದ್ಯಕ್ಕೆ ಡೋರ್ ಹಾಕ್ಬೋಣ ತಳಿ, ನಾನೇ ಹಾಕ್ತೀನಿ ಬನ್ನಿ. ಅಲ್ಲಿ ಯಾರೋ ಬಂದ್ಗಿಂದು ಒಳಗಡೆ ಅವರೇ ಅಂತ ಬೈಗಿದ್ರು. ಕ್ಲೋಸ್ ಮಾಡ್ಕೊಂಡು ಸಿಕ್ಕಾಬಿಟ್ಟೆ ದೊಡ್ಡ ಡೋರ್ ಇದು. ನಿಜವಾಗ್ಲೂ ಕೂಡ ದೊಡ್ಡ IT-BT ಕಂಪ್ನಿಗಳಿರ್ತಾವಲ್ಲ ಅದಕ್ಕಿಂತ ದೊಡ್ಡ ಡೋರ್ ಇದು. ನೋಡ್ರಿ ಇಲ್ಲಿ ಮೊದಲಿಗೆ ಈ ಥರ ಒಂದು ಸೆಕ್ಯೂರಿಟಿ ಚೆಕ್ಕು, ಎಷ್ಟು ಹೈಟಲ್ಲಿ ನಿಂತ್ಕೊಂಡು ಸೆಕ್ಯೂರಿಟಿ, ಇಲ್ಲೊಂದು ಇಟ್ಟಿದ್ದಾರೆ ಅಲ್ಲಿ ನಿಂತ್ಕೊಂಡು ಸೆಕ್ಯೂರಿಟಿ ಈ ಕಡೆಯಿಂದ ನೋಡೋದು. ಆಮೇಲೆ ನೋಡಿ ಅಲ್ಲಿ ಒಂದು ಸೆಕ್ಯೂರಿಟಿ ಚೆಕ್ಗಳು ಇಟ್ಟಿದ್ದಾರೆ. ಇಲ್ಲೊಂದು ಟ್ಯಾಕ್ಟ್ರ್ ಇದೆ. ಬನ್ನಿ ಇಲ್ಲಿ ಬರ್ತಿದ್ದಂಗೆ ಸ್ಟಾರ್ಟಿಂಗೆ ಒಂಥರ ಗಾಜಿನ ಚೂರಿಂದ ಮಾಡಿರೋ ಒಂದು ಏನೋ ಡಿಸೈನ್ ಮಾಡಿದ್ದಾರೆ ನೋಡಿ. ನಾವು ಇಲ್ಲಿ ನಿಂತ್ಕೊಂಡ್ರೆ ನಾವೇ ಒಂಥರ ಚೆಲ್ಲ ಕಾಣ್ತೀವಿ. ಎಷ್ಟೊಂದು ಸಖತ್ ಬರೀ ಗಾಜುಗಳನ್ನ ಅಂಟಿಸಿದ್ದಾರೆ. ಬನ್ನಿ ತೋರಿಸಿ, ಹತ್ತಿರದಿಂದ ತೋರಿಸಿ. ಪೀಸ್ ಗಾಜನ್ನ ಅಂಟಿಸಿ ಎಷ್ಟೊಂದು ಕ್ರಿಯೇಟಿವಿಟಿ ಮಾಡೋರು ಅಂತಂದರೆ ಬಿಗ್ ಬಾಸಲ್ಲಿ ಅಲ್ಲಿ ತೋರಿಸಿದ್ದು ಪ್ರತಿಯೊಂದು ಕೂಡ ಸಖತ್ತಾಗಿರುತ್ತೆ. ನಾವು ಮೊದಲಿಗೆ ಇದು ಸಿಕ್ತು. ತೆಂಗಿನ ಮರ ಎಲ್ಲ ಚೆನ್ನಾಗಿದೆ. ಇಲ್ಲಿ ಏನೇನೋ ಯೂಸ್ ಮಾಡಿರೋವೆಲ್ಲ ಬಿಸಾಕಿದ್ದಾರೆ. ಟ್ಯಾಕ್ಟ್ರ್ ಇದೆ, ಏನೇನೋ ಇದೆ. ಇದು ಎಂಟ್ರೆನ್ಸು. ಇದೇ ನಿಜವಾಗ್ಲೂ ಎಂಟ್ರೆನ್ಸ್ ಅಂತ ಅನಿಸುತ್ತೆ. ಬನ್ನಿ ಇದು ಒಳಗಡೆ ಏನಿದೆ ಅಂತ ನೋಡೋಣ. ಒಳಗಡೆ ಹೋಗ್ಬೋದಾ? ಹಲೋ, ಯಾಕೋ ಬಂದಂಗೆ ಬರ್ತಿದೆ. ಬನ್ನಿ ಒಳಗಡೆ ಹೋಗೋಣ. ಓ ಶಿವು, ಇದೇ ಎಂಟ್ರೆನ್ಸು. ನಿಜವಾಗ್ಲೂ ಕೂಡ ಇದೇ ಎಂಟ್ರೆನ್ಸ್. ಇಲ್ಲಿ ಬನ್ನಿ ಒಳಗಡೆ ಬನ್ನಿ. ಫಸ್ಟ್ ಬನ್ನಿ. ಈ ಕಡೆ ಬನ್ನಿ, ನೀವು ಈ ಕಡೆ ಬನ್ನಿ. ಈ ಎಲ್ಲರೂ ಕೂಡ ನಾವು ಮನೆಯಿಂದ ಆಚ್ಕೊಂಡೈತೀವಿ ಅಂತ ಅನ್ನೋದು ಫುಲ್ ಜಗಳ ಮಾಡೋರಲ್ಲ, ಇದೇ ಡೋರು. ಇಲ್ಲಿಂದ ಇಲ್ಲಿ ಬರೋರು, ಅಲ್ಲಿ ಎಲ್ಲರೂ ಅಲ್ಲಿ ನಿಂತ್ಕೊಳ್ಳೋರು, ಇಲ್ಲಿ ನಿಂತ್ಕೊಂಡು ಎಲ್ಲರೂ ಮಾತಾಡೋರು. ಇಲ್ಲಿಂದ ಇಲ್ಲಿಂದ ಯಾರು ಕೂಡ ಹೊರಗಡೆ ಕಾಲು ಹಾಕೋಂಗೆ ರೂಲ್ಸ್ ಇತ್ತು. ಕೆಲವರು ಈಗ ನಮ್ಮ ಯಾರು ಗಿಲ್ಲಿ ಇವರು ಯಾವುದೋ ನಮ್ಮ ರಕ್ಷಿತ ಹೋಗುವಾಗ ತುಂಬ ಫೀಲ್ ಮಾಡಿಕೊಂಡು ಕಾಲು ಹಾಕೋಕ್ಬಿಟ್ಟು ಇದ್ಬಿಟ್ಟು ಆದರೆ ಅವ್ರು ಹೇಳ್ಕೊತಿದ್ರು. ಈ ನೋಡಿ ತೋರಿಸಿದ್ನ, ಈ ಮೆಟ್ಲಿಂದ ಒಳಗಡೆಗೆ ಈ ಮೆಟ್ಲಿಂದ ಯಾರು ಕೂಡ ಇಲ್ಲಿ ಕಾಲು ಹಾಕೋ ಕೂಡ್ದು. ಇಲ್ಲಿ ಕಾಲು ಹಾಕಿದ್ರೆ ಅವರು ಎಕ್ಸಿಟ್ ಆದಂಗೆ. ಇಲ್ಲಿಂದ ಯಾರೂ ಬರ್ತಿರ್ಲಿಲ್ಲ. ಆದರೆ ಗಿಲ್ಲಿ ಅಲ್ಲೂ ಒಂಥರ ಕಾಮಿಡಿ ಮಾಡ್ತಿದ್ದೀನಿ, ಕಾಲು ಹಾಕು ಎಳೆಯುವಂಗೆ. ಆಗ ಬೇರೆಲ್ಲ ಹೇಳ್ಕೊತಿದ್ರು. ಇಲ್ಲಿಂದ ಬಂದು ನೋಡಿ ಡೋರ್ ಇದು ಬರ್ತಿತ್ತು. ಡೋರು ಇದೇ ಡೋರು. ಯಾರ ಬಂದರೆ ಹೋದರೆ ಈ ಡೋರು ಹಿಂಗೆ ಬರೋದು, ಹಿಂಗೆ ಹೋಗೋದು, ಡೋರ್ ತೆರೆಯೋರು. ಎಷ್ಟು ತೂಕ ಇದೆ ಅಂತಂದರೆ ದೊಡ್ಡ ಡೋರು. ಇದನ್ನು ಎಷ್ಟು ಜನ ಪಾಪ ಕಾರ್ಮಿಕರು ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ಇದಕ್ಕೆಲ್ಲ ಮ್ಯಾನ್ಯುವಲಿ ಇದು ಇರ್ತಿತ್ತು ಅನಿಸುತ್ತೆ. ಇದಕ್ಕೆ ಯಾವುದೇ ರೀತಿ ಇದೇನು ಮಿಷಿನರಿ ಇಲ್ಲ. ಇದು ಹಿಂಗೆ ಎಳಿಬೇಕು ತೆಗಿಬೇಕು ಆ ಥರ ಇರ್ತಿತ್ತು. ಇಲ್ಲಿಗೆ ಯಾರೋ ಬಂದು ಹಿಂಗೆ ನಿಂತ್ಕೊಳ್ಳೋರು. ಅಲ್ಲಿರೋರು ಎಲ್ಲರೂ ಈ ಕಡೆಯಿಂದ ಬನ್ನಿ, ಈ ಕಡೆ ತೋರಿಸಿ. ಈ ಕಡೆಯಿಂದ ಒಳಗಡೆ ಯಾರೋ ಬಂದರೆ ಅಲ್ಲಿರೋರು ಎಲ್ಲರೂ ಕೂಡ ಅಲ್ಲಿ ಕೂತಿರ್ತಿದ್ರು. ಎಲ್ಲರೂ ಕೂಡ ಇಲ್ಲಿಂದ ಯಾರು ಗೇಟ್ ತೆಗಿತಿದ್ದಂಗೆ ಅಲ್ಲಿಂದ ಕೂತ್ಕೊಂಡು ನೋಡೋರು. ಎಲ್ಲಿದ್ರೆ ಎಲ್ಲರೂ ಓಡಿ ಬಂದುಬಿಡೋರು. ಅದು ಸಖತ್ತಾಗಿರ್ತಿತ್ತು. ಈಗ ನಾವು ಅದೇ ಮನೆಗೆ ಕಾಲಿಡ್ತಾ ಇದ್ದೀವಿ. ಎಷ್ಟೋ ಜನಗಳ ಕನಸು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬರುವಂಥದ್ದು. ಈ ಕಡೆ ಬನ್ನಿ ಸರ್. ವಾವ್, ಎಷ್ಟು ಸಖತ್ತಾಗಿದೆ ಅಂತ ನೋಡಿ. ಏನೇನೆಲ್ಲ ಡಿಸೈನ್ ಮಾಡಿದ್ದಾರೆ ಅಂದರೆ ಸುಮಾರು ವರ್ಷದ ಮೇಲೆ ಆಗೋಯ್ತಲ್ಲ. ಇವೆಲ್ಲ ವಿಚಿತ್ರ ಆಗ್ಬಿಟ್ಟು ಪೇಂಟಿಂಗ್ ಮಾಡಿದ್ದು ಇವೆಲ್ಲ. ಇಲ್ಲಿ ನೋಡಿ, ಇದಕ್ಕೆ ಬನ್ನಿ ಹತ್ರಕ್ಕೆ ಬನ್ನಿ ಶಿವು. ಇಲ್ಲಿ ಏನೇನೇನು ಮಾಡೋರೆ. ಕೆಳಗಡೆ ಒಂದು ಬಾತ್ರೂಮ್ ಇದೆ ನೋಡಿ. ಇದೊಂದು ಎಷ್ಟು ಆರ್ಟಿಫಿಷಿಯಲ್ ಆಗಿ ಮಾಡೋರು ಅಂತಂದರೆ ಸಖತ್ತ ನೋಡಿ. ಇದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು ಒಳಗಡೆ ಇದ್ದಾಗ. ಲೈಟಿಂಗ್ಸ್ ಇದೆ. ಇಲ್ಲಿಂದ ಏನೋ ನೋಡ್ತಾ ಇದ್ರು. ಇಲ್ಲೇ ಅಂತಾರೆ ಒಂದು ಮಾಡಿದ್ದಾರೆ. ಇಲ್ಲೇನೋ ಒಂದು ಹಳ್ಳ ಇದೆ. ವಾವ್, ಸ್ವಿಮ್ಮಿಂಗ್ ಫೂಲು ಒಳಗಡೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು ಅಂತಂದರೆ ಸ್ವಿಮ್ಮಿಂಗ್ ಫೂಲ್ ಇದೆ. ಈ ಕಡೆ ಬನ್ನಿ, ಇದೇ ಸ್ವಿಮ್ಮಿಂಗ್ ಫೂಲು. ತಡೀತೆ ಹೆಂಗೆ, ಇದೇ ಸ್ವಿಮ್ಮಿಂಗ್ ಫೂಲ್. ಇಲ್ಲಿ ಇಳಿದು ಆಟ ಆಡೋರಿಗೆಲ್ಲ ಆಟ ಆಡ್ತಿದ್ದು ಇದು ಸ್ವಿಮ್ಮಿಂಗ್ ಫೂಲು. ಮತ್ತು ಅಲ್ಲಿ ನೋಡಿ ಅಲ್ಲೇನೋ ಒಂಥರ ಸ್ಟೋರ್ ಥರ ಏನೋ ಇತ್ತು ಅಂತ ಅನಿಸುತ್ತೆ. ಅಮೃತ ಇಲ್ಲಿ ಹನುಮಂತು ಮತ್ತು ಧನರಾಜ್ ಮೇಲ್ಗಡೆ ಕೂತ್ಕೊಂಡು ಒಂದು ರೀತಿ ಕಾಮಿಡಿಯಾಗಿ ಕಾಣೋದು ಸಖತ್ತಾಗಿ ಇರ್ತಿತ್ತು. ನೋಡಿ, ವರ್ತೂರ್ ಸಂತೋಷ್ ಸರ್ ಮತ್ತು ತುಕಾಲಿ ಅವರು ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದು. ಇದೆಲ್ಲ ಇತ್ತು, ಸಖತ್ತಾಗಿತ್ತಲ್ವ. ಆಮೇಲೆ ನೋಡಿ ಈ ಕಡೆಗೆ ಇಲ್ಲಿ ಏನೇನಿತ್ತು ಅಂತ ಗೊತ್ತಿಲ್ಲ. ಇಲ್ಲಿದ್ದು ಮೆಟೀರಿಯಲ್ಗಳೆಲ್ಲವನ್ನು ಕೂಡ ಬಿಚ್ಕೊಬಿಟ್ಟವ್ರೆ. ಏನೇನಿದ್ದೋ ಒಂದು ಏನು ಬಿಟ್ಟಿಲ್ಲ ಅನಿಸುತ್ತೆ. ಫುಲ್ ಎಲ್ಲ ನೋಡಿ ಎಷ್ಟೊಂದು. ಇಲ್ಲಿ ನೋಡಿ ಮೇಲ್ಗಡೆ ತೋರಿಸಿ ಎಷ್ಟು ದಾರಗಳು. ಈ ವುಡ್ ವರ್ಕು ಎಷ್ಟು ಮಾಡೋರೆ ಅಂತಂದರೆ ತುಂಬ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ಒಂದು ಎಪಿಸೋಡ್ ಅಂತಂದರೆ. ಸುಮ್ಮನೆ ಅಲ್ಲ, ನಾವು ನೋಡ್ಬಿಟ್ಟು ಬೈದ್ಬಿಟ್ಟು ಏನೇನು ಹೇಳ್ಬಿಡ್ತೀವಿ. ಎಷ್ಟು ಸಾವಿರಾರು ಜನ ಕೆಲಸ ಮಾಡೋರು ಅಂದರೆ ಅಯ್ಯಪ್ಪ. ನೋಡಿ ಇಲ್ಲಿ ಏನೇನೋ ಕೆಲಸ ಮಾಡಿ ಇವೆಲ್ಲ ಮೆಟೀರಿಯಲ್ ಎಲ್ಲ ತುಂಬ ಸಾಮಾನುಗಳೆಲ್ಲ ಬಿಚ್ಕೊಬಿಡ್ತಾರೆ. ಇವೆಲ್ಲವೂ ಕೂಡ
ಇಲ್ಲಿ ಬಿಟ್ಟು ಹೋಗಿದ್ದಾರೆ ನೋಡಿ. ಏನೇನೆಲ್ಲ ಇದೆ ಅಂತಂದರೆ ನೋಡಿ, ಸೀಟ್ಗಳು ಇದೆ, ಡೋರ್ಗಳು, ಈ ಪೈಪ್ಗಳು, ಯಪ್ಪ ಏನೇನೋ ಸಿಕ್ಕಾಪಟ್ಟೆ ಎಲ್ಲ ಮಾಡೋರ ಕೆಲಸ. ಸಾಮಾನ್ಯ ಅಲ್ಲ, ಯಾಕಂದರೆ ಅಷ್ಟು ಕಲರ್ಫುಲ್ಲಾಗಿ ತೋರಿಸ್ಬೇಕು ಅಂತಂದರೆ ಏನು ಸಾಮಾನ್ಯನಾ? 11 ಸೀಸನ್ನು ನಡೆದಿದ್ದೇ ಬೇರೆ. 12ನೇ ಸೀಸನ್ನು ನಾವು ಒಳಗಡೆ ಹೋಗ್ತೀವಿ ನೋಡೋಣ ಬನ್ನಿ. 12ನೇ ಸೀಸನ್ನು ಇಲ್ಲೆಲ್ಲ ಒಂಥರ ಇದು ಎಂಟ್ರಿ ಇದು ಎಕ್ಸಿಟ್ ಥರ. ಓ ಇಲ್ಲಿ ಬನ್ನಿ, ಇಲ್ಲಿಂದ ಇಲ್ಲಿ ಕ್ಯಾಮ್ರಾಗಳು ಇಟ್ಟಿರೋ ಅನಿಸುತ್ತೆ ನೋಡಿ. 8, 9, 10 ಇಲ್ಲಿ ನೋಡಿ 8 ಇಲ್ಲಿ ಕ್ಯಾಮ್ರಾ ಅನಿಸುತ್ತೆ ಪ್ರತಿಯೊಂದು ಕಡೆ. ಇಲ್ಲಿ ಕ್ಯಾಮ್ರಾ ಮತ್ತು ಇಲ್ಲಿ ಕ್ಯಾಮ್ರಾ, ಎಲ್ಲ ಕಡೆ ಸಿಕ್ಕಾಪಟ್ಟೆ ಕ್ಯಾಮ್ರಾಗಳು ಇರ್ತಿತ್ತು ಅಂತ. 106 ಕ್ಯಾಮ್ರಾಗಳು. ಆ 106 ಕ್ಯಾಮ್ರಾ ಇದ್ದಿದ್ದಕ್ಕೇನೋ ಅವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ ಇಲ್ಲಿಂದ ಅಂದರೆ ಅವರು ಒಂದು ನಡೀತಿತ್ತಂತೆ. ಇಲ್ಲಿ ಕ್ಯಾಮ್ರಾಮನ್ ಯಾವ ಕಡೆ ನಿಂತಿದ್ದಾರೆ, ಎಲ್ಲಿ ಶೂಟ್ ಮಾಡ್ತಾವ್ರೆ ಅಂತ ಇಲ್ಲಿ ಇಲ್ಲಿ ಒಳಗಡೆ ಕ್ಯಾಮ್ರಾಮ್ಯಾನ್ಗಳಿಗೆ ಅವ್ರು ಕಾಣಿಸ್ತಿದ್ರಂತೆ. ಆದರೆ ಅಲ್ಲಿ ಒಳಗಡೆ ಇರೋ ಕಂಟೆಸ್ಟೆಂಟ್ಗಳಿಗೆ ಎಲ್ಲಿ ಕ್ಯಾಮ್ರಾದವ್ರು ತೆಗಿತಾವ್ರೆ ಅಂತ ಗೊತ್ತಾಗ್ತಿರಲ್ಲ ಅಂತ. ಆ ಥರದೊಂದು ಗ್ಲಾಸ್ಗಳನ್ನ ಇಲ್ಲಿ ಈ ಥರ ಬಳಸಿ ಇಲ್ಲಿ ಮಾಡ್ತೀರಂತ. ಇಲ್ಲಿ ನಂಬರ್ಗಳೆಲ್ಲ ಹಾಕಿದೆ ನೋಡಿ. ಇದು 9 ತೋರಿಸಿದ್ನ, 9, 8 ಅಂದರೆ ತುಂಬ ಕ್ಯಾಮ್ರಾಗಳು ಎಲ್ಲೆಲ್ಲಿ ಅಂತ. ಇಲ್ಲಿ ನಿಂತ್ಕೊಂಡು ಅವ್ರು ಏನೇನು ಮಾಡ್ತಾರೋ ಅದನ್ನು ಪ್ರತಿಯೊಬ್ಬರೂ ಕೂಡ ಒಂದೊಂದು ಆ್ಯಂಗಲಲ್ಲಿ ಝೂಮ್ ಮಾಡಿ ತೆಗಿತಾರೆ. ಆ ಕಡೆನೂ ಕ್ಯಾಮ್ರಾಗಳಿದೆ. ಈ ಕಡೆ ಬನ್ನಿ ತೋರಿಸಿ, ಝೂಮ್ ಮಾಡಿ ತೋರಿಸಿ. ಅದೇ ಇದೇ ಥರ ಇಲ್ಲಿ ಈ ಥರ ನೋಡಿ. ಆ ಕಡೆನೂ ಕ್ಯಾಮ್ರಾಗಳವೆ, ಈ ಕಡೆನೂ ಕ್ಯಾಮ್ರಾ ಅವೆ. ಈ ಥರ ಈ ಕ್ಯಾಮ್ರಾ ಜಾಸ್ತಿ ಇಟ್ಕೊಂಡು ಈ ಥರ ಮಾಡೋರು ಅನ್ಸೋದು ಸಕ್ಕತ್ತಾಗೆ. ನಿಜವಾಗ್ಲೂ ಕೂಡ ಸೂಪರ್ ಆಗಿದೆ. ಬನ್ನಿ ಇನ್ನು ಹಿಂಗೆ ಇಲ್ಲಿ ಏನೇನೋ ಬರ್ದವ್ರು ನೋಡಿ. ಬನ್ನಿ ಇಲ್ಲಿ ಬನ್ನಿ ನೋಡಿ. ಇಲ್ಲಿ ಕ್ಯಾಮ್ರಾ CAM 8 ಅಂದರೆ ಇದು ಪಕ್ಕ ಕ್ಯಾಮ್ರಾನ ಇಲ್ಲಿ ಇಟ್ಕೊತಿದ್ದು. CAM ಕ್ಯಾಮ್ರಾ ಅಂದರೆ ಕ್ಯಾಮ್ರಾ 8 ಇಲ್ಲೇನೋ ಓಪನ್ ಮಾಡಿ ಮತ್ತೆ ಅಡಿಷ್ನಲಾಗಿ ಸೇರಿಸವ್ರೆ. ಅಂದರೆ ಒಂದೊಂದು ಕ್ಯಾಮ್ರಾಗಳೇ ಜಾಸ್ತಿ ವರ್ಕ್ ಆಗ್ತಿತ್ತು. ಅಂದರೆ ತುಂಬ ಜನ ಎಲ್ಲ ಹೇಳ್ತಾರೆ ಇದೆಲ್ಲ ಒಂಥರ ಗಿಮಿಕ್ ಆಟ, ಮೊದಲೇ ಗೊತ್ತಿರುತ್ತೆ. ಇಲ್ಲ ಹಂಗಾದ್ರೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಬಂದು ಹೊರಗಡೆ ಹೇಳ್ಬಿಡ್ಬೋದಾಗಿತ್ತು. ಇಲ್ಲಿ ನೋಡಿ ಕ್ಯಾಮ್ರಾ 10ನೇ ನಂಬರ್ ಇದು ಟಿಕ್ ಮಾಡೋರೆ. ಇಲ್ಲಿಂದ ಕುತ್ಕೊಂಡು ಅವ್ರು ತೆಗಿತಿದ್ರು. ಆದರೆ ಅಲ್ಲಿ ಹೊರಗಡೆ ಆಟ ಆಡ್ತಿರೋರಿಗೆ ಇಲ್ಲಿ ಯಾರು ತೆಗಿತಾ ಇದ್ದಾರೆ ಏನು ಅಂತ ಗೊತ್ತಾಗ್ತಿರಲಿಲ್ಲ. ಎಷ್ಟು ಒಂದು ರೀತಿ ತುಂಬ ಎಷ್ಟು ಟೆಕ್ನಿಕ್ಕಾಗಿ, ಎಷ್ಟು ಒಂದು ರೀತಿ ಕ್ಯೂರಿಯಾಸಿಟಿಯಾಗಿ ಮಾಡಿದರು ಅಂತಂದರೆ ನೋಡಿ. ಇದೊಂದು ಕಂಬ, ಇದು ಕಬ್ಬಿಣದ್ದು. ಇದಕ್ಕೆ ಈ ಥರ ಥರ್ಮೋಕೋಲ್ನ ರೆಡ್ ಕಲರ್ದು ಬ್ಲ್ಯಾಕ್ ಕಲರ್ ರಂಡಿಸಿ ಇದಕ್ಕೇನೋ ಮಾಡೋರು. ಪ್ರತಿಯೊಂದು ಕೂಡ ಒಂದು ರೀತಿ ತುಂಬ ಕ್ರಿಯೇಟಿವಿಟಿ ಮಾಡೋರೆ. ಇನ್ನು ನೋಡಿ, ಇದು ದೊಡ್ಡ ಹಾಲ್. ಇದು ಇಲ್ಲಿ ಒಂಥರ ಲಿವಿಂಗ್ ಏರಿಯಾ ಥರ ಇದ್ರೆ ಇದು ದೊಡ್ಡ ಹಾಲು. ಆ್ಯಕ್ಚುಲಿ ನಮ್ಗೆ ಇದು ಇಷ್ಟು ದೊಡ್ಡದೇ ಇಷ್ಟರಲ್ಲೇ ನಡೀತೇನೋ ಅನ್ಕೋತೀವಿ. ಆದರೆ ಈ ಥರದ್ದು ಎಷ್ಟು ಮನೆಗಳಿವೆ ಅಂದರೆ ಸಾಕಷ್ಟು ಇವೆ ನೋಡಿ. ಎಷ್ಟು ದೊಡ್ಡದು ವಿಶಾಲವಾಗಿದೆ ಅಂತಂದರೆ ಅಯ್ಯಪ್ಪ, ಇದೇ ಒಂದು ಅರ್ಧ ಎಕರೆ 3/4 ಎಕರೆ ಬರುತ್ತೆ ನೋಡಿ. ಈ ಕಡೆ ಎಲ್ಲ ಬಾತ್ರೂಮ್ಗಳಿದೆ. ಏನೇ ಆಟ ಆಡ್ರಿ, ಏನೇ ಆದರೂ ಕೂಡ ದೈನಂದಿನ ಕಾರ್ಯಗಳು ಮುಖ್ಯ. ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡೋರೆ. ಬಾತ್ರೂಮ್ಗೆ ಹೋಗ್ಬೇಕಾದಾಗ ಎಲ್ಲೇ ಆದರೂ ಇದು ಎಷ್ಟು ದೊಡ್ಡದು ಅಂತಂದರೆ ಅಯ್ಯೋ ಏನೇನೆಲ್ಲ ಮಾಡೋರು ಅಂತಂದರೆ ಅಲ್ಲಿ ನೋಡಿ ಗ್ಲಾಸ್ಗಳು, ಎಷ್ಟು ಕನ್ನಡಿಗಳು, ಈ ಮ್ಯಾಟ್ಗಳು ನೋಡಿ. ಈ ಮ್ಯಾಟ್ಗಳೆಲ್ಲ ಎಷ್ಟು ಬಿದ್ದವೆ. ಅದು ಏನೇನು ಕೆಲಸ ಮಾಡೋರು ಅಂತ ಗೊತ್ತಿಲ್ಲ. ಕಲರ್ಫುಲ್ಲಾಗಿ ತೋರಿಸ್ಬೇಕಂದ್ರೆ ಏನು ಸಾಮಾನ್ಯನ. ಸುತ್ತ ಅಲ್ಲೆಲ್ಲ ಪಾಯಿಂಟ್ಗಳು ಇಟ್ಟವರೆಲ್ಲ, ಕ್ಯಾಮ್ರಾಗಳು, ಮೈಕ್ಗಳು, ಏನೇನೇನೋ ಇಟ್ಟವ್ರು ನೋಡಿ. ಎಷ್ಟು ದೊಡ್ಡದು ಮೇಲ್ಗಡೆ ತೋರಿಸಿ ಸರ್. ಅಯ್ಯಪ್ಪ, ಆ್ಯಂಗ್ಲರ್ಗಳು ನೋಡಿ, ಎಷ್ಟು ದೊಡ್ಡ ಆ್ಯಂಗಲ್ಗಳು, ದೊಡ್ಡ ಕಂಪ್ನಿಗಳಲ್ಲಿ ಮಾಡ್ತಾರಲ್ಲ ಆ ಥರದ ಒಂದು ಸೆಟಪ್ ಮಾಡೋರೆ. ಅಂದರೆ 3 ರಿಂದ 3.5 ತಿಂಗಳು ನಡೆಯೋ ಈ ಒಂದು ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಂಗಾಗಿಲ್ಲ ಅಂತಂದರೆ ಈ ಥರದೊಂದು ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲ್ಲ ಅನಿಸುತ್ತೆ. ನಿಜವಾಗ್ಲೂ ಕೂಡ ಸಖತ್ತಾಗಿದೆ. ಬನ್ನಿ ಇನ್ನೂ ಏನೇನಿದೆ ನೋಡೋಣ. ಬಟ್ ಇಲ್ಲಿ ಏನೇನೋ ಇರ್ತಿತ್ತು ಎಲ್ಲ ಬಿಚ್ಕೊ ಹೋಗ್ಬಿಟ್ಟಾರೆ ಅವರು. ಏನೇನು ಇರ್ತಿತ್ತು ಎಲ್ಲ ಬಿಚ್ಕೊ ಹೋಗೋರೆ. ಯಾಕೆಂದರೆ ವ್ಯಾಲ್ಯೂಬಲ್ಲಲ್ಲೂ ಎಲ್ಲವೂ ಕೂಡ ವೇಸ್ಟ್ ಆದಂಥ ಈ ಸೀಟ್ಗಳು, ಈ ಥರ ಮ್ಯಾಟ್ಗಳು ಇವನ್ನೆಲ್ಲ ಬಿಟ್ಬಿಟ್ಟು ಹೋಗೋರೆ. ಇದು ತೋರಿಸಿದ್ದು ಮ್ಯಾಟ್ ಕಿಟ್ ಹಾಸಿದವು ಇವೇನು ಆಮೇಲೆ ಇವೆಲ್ಲ ಇಲ್ಲಿಲ್ಲೇ ಬಿಟ್ಬಿಟ್ಟು ಹೊಂಟೋಗೋರೆ. ಬಟ್ಟು ಬಿಗ್ ಬಾಸ್ ನಡೆಯುವಾಗ ಯಾರಿಗೂ ಅವಕಾಶ ಇರಲ್ಲ. ಬಿಗ್ ಬಾಸ್ ಮುಗಿದ ಮೇಲೆ ನೋಡೋಕೆ ಅವಕಾಶ ಇರ್ತಿತ್ತು ಅಂತ ಕೆಲವರು ಹೇಳ್ತಿದ್ರು. ಆದರೆ ನಾವು ಜಸ್ಟ್ ಈಗ ಏನಕ್ಕೋ ಬಂದು ಈಗ ಈ ಮನೆ ತೋರಿಸೋಣ ಅಂತ ಬರ್ತಾಯಿದ್ದೀವಿ. ಇಲ್ಲೊಂದು ಏನೋ ಇದೆ. ಇದು ಬಾತ್ರೂಮ್ ಅಲ್ಲ ಅನಿಸುತ್ತೆ. ಏನಿದೆ ಇಲ್ಲಿ? ಇದು ಒಂದು ಬಾತ್ರೂಮ್ ನೋಡಿ. ಇಲ್ಲೊಂದು ಸೇಫ್ಟಿ ಬಾತ್ರೂಮ್ ಇದೆ, ಇಲ್ಲಿ ಒಂದು ಬಾತ್ರೂಮ್ ಇದೆ, ಅಲ್ಲಿ ಸಪ್ರೇಟ್ ಬಾತ್ರೂಮ್ಗಳಿವೆ. ಮತ್ತು ಬನ್ನಿ ಇಲ್ಲಿ ನೋಡಿ, ಮೇಲ್ಗಡೆಯಿಂದ ಇವರು ಮೇಲಕ್ಕೆ ಹೋಗಿ ಕೆಲಸ ಮಾಡೋಕ್ಕೋ ಅಥವಾ ಕ್ಯಾಮ್ರಾ ಇಡೋದಕ್ಕೆ ಈ ಥರ ಒಂದು ಸ್ಟ್ಯಾಂಡ್ ಇಲ್ಲೇ ಇಟ್ಕೊಬಿಟ್ಟಾರೆ ನೋಡ್ರಿ. ವಾವ್, ಸೇಫ್ಟಿ ಇರಲ್ಲ, ಸುಮ್ಮನೆ ಯಾಕೆ ಬೇಕಿದು ನೋಡಿ. ಹಿಂಗೆ ಮೇಲಕ್ಕೆ ಹೋಗೋದಕ್ಕೆ ಒಂಥರ ಇದಿದೆ. ಅಲ್ಲಿ ಮೇಲೆಲ್ಲ ಕೆಲಸ ಮಾಡ್ತಾರಲ್ಲ ಪಾಪ, ತುಂಬ ಕಾರ್ಮಿಕರು, ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡಿರ್ತಾರೆ ಇಲ್ಲಿ. ಬನ್ನಿ ನೋಡಿ, ಅದು ನೋಡಿ ಎಂಟ್ರೆನ್ಸ್ ಈಗಲೂ ಎಷ್ಟು ಸಖತ್ತಾಗಿ ಕಾಣುತ್ತೆ. ತೋರಿಸಿ ಸರ್ ಒಂದು ಸ್ವಲ್ಪ ಅದನ್ನ. ನೋಡಿ ಎಂಟ್ರೆನ್ಸ್ ಅಂತೂ ಇನ್ನೂ ಇಲ್ಲಿ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಿದೆ. ಇದು ಎಂಟ್ರೆನ್ಸು. ಇಲ್ಲಿ ಬರೋರು, ಇಲ್ಲಿ ಈ ಬ್ಲ್ಯಾಕ್ ಇದೆಯಲ್ಲ, ಇಲ್ಲಿ ಬರೋರು ಇಲ್ಲಿ, ಮತ್ತು ಅದು ಡೋರ್ ಕ್ಲೋಸ್ ಆಗೋದು. ಅದೊಂಥರ ಸಖತ್ ಮಜಾ ಇರ್ತಿತ್ತು. ಈಗಂತೂ ನಮಗೆ ಅದು ಗೊತ್ತಾಗ್ತಿಲ್ಲ. ಆ ಟೈಮ್ ತೆಗಿಯೋಗಿ ಹೆಂಗೆ ತೆಗಿತಾನೆ ಅಂತ ಗೊತ್ತಾಗಲ್ಲ. ಈಗ ಸದ್ಯಕ್ಕೆ ಇದಿಷ್ಟು ಇಲ್ಲ ಆಯಿತು. ಬನ್ನಿ, ಎಲ್ಲ ಕಡೆ ಫೈರ್ ಇಂಜಿನು ಎಲ್ಲವನ್ನು ಕೂಡ ಸೇಫ್ಟಿ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡೋರೆ ನೋಡಿ. ಇಲ್ಲಿ ನೋಡಿ ಫೈರ್ ಎಲ್ಲ ಕಡೆ, ಯಾಕೆಂದರೆ ಇಷ್ಟು ದೊಡ್ಡದ್ರ ಜಾಗದಲ್ಲಿ ಇರಬೇಕು ಅಂದರೆ ಫೈರ್ದು ನೋಡಿ ಎಷ್ಟು ಸೇಫ್ಟಿ ನೋಡ್ಕೊಂಡವ್ರೆ. ಫೈರ್ದಂತೂ ಯಾಕಂದರೆ ಇಲ್ಲಿ ದೊಡ್ಡ ಇದರಲ್ಲಿ ಬೆಂಕಿ ಅನಾಹುತ ಆಗ್ಬಿಟ್ರೆ ಸಮಸ್ಯೆ ಅಲ್ವಾ, ಅಷ್ಟೇ ತುಂಬ ಮುಖ್ಯವಾಗಿ ನೋಡ್ಕೊಂಡವ್ರೆ. ಈಗ ಇಲ್ಲಿ ಈಚೆಗೆ ಬರೋಣ. ಈಚೆಗೆ ಬಂದರೆ ಬನ್ನಿ ನೋಡಿ, ಅಲ್ಲೊಂದು ಬಿಲ್ಡಿಂಗ್ ಆಯಿತು, ಈ ಕಡೆ ಒಂದು ದೊಡ್ಡ ಬಿಲ್ಡಿಂಗು. ಅಯ್ಯಪ್ಪ ಏನಿದೆ ಬನ್ನಿ. ಇದು ಡೋರ ನಾವು ತೆಗೆದುಬಿಟ್ಟಿದ್ವಿ, ಮುಚ್ಚಿಬಿಡೋಣ ಮೊದಲಿದ್ದಂಗೆ. ಪಾಪದ ಯಾಕೆ ಅವ್ರು ಏನೋ ಸೇಫ್ಟಿಯಾಗಿ ಮಾಡೋರೆ.
ಡೋರ್ ಹಿಂಗಿತ್ತು, ಒಂದು ಕಲ್ಲು ಮಡಗಿದ್ರು, ಮಡಗೋಣ ಹಂಗೆ. ಇದಿಷ್ಟ ಆಯ್ತಲ್ವಾ? ಈಗ ಇಲ್ಲಿ ಹೋಗೋಣ ಬನ್ನಿ. ಈ ಕಡೆ ಬರ್ತಿದ್ದಂಗೆ ತೆಂಗಿನಕಾಯಿ ಎಲ್ಲ ಬಿದ್ದಾವೆ ನೋಡಿ. ಗ್ಲಾಸ್ಗಳು ನೋಡಿ, ಎಷ್ಟು ಕಲರ್ಫುಲ್ ಗ್ಲಾಸ್ಗಳೆಲ್ಲ ಮಾಡವ್ರೆ. ಗ್ಲಾಸ್ಗಳು ಹಂಗೆ ಅವೆ, ಬಟ್ ಅವ್ರಿಗೆ ಯೂಸ್ ಇಲ್ಲ ಅನಿಸುತ್ತೆ ನೋಡಿ. ಈ ಎಕ್ಸಾಕ್ಟ್ ಫ್ಯಾನ್ಗಳೆಲ್ಲ ಎಷ್ಟೊಂದು ದೊಡ್ಡ ದೊಡ್ಡವವೆ. ಈ ಡೋರ್ಗಳು ಇಲ್ಲೆಲ್ಲ ಐತೆ. ಇಲ್ಲಿ ನಾವೆಲ್ಲೂ ಹೋಗಿಲ್ಲ ಅಲ್ವಾ? ಅಲ್ಲಿ ಹೋಗ್ಬೇಕು ಮುಂದಕ್ಕೆ. ಆ ಕಡೆ ಹೊರಟೋಣ. ಇನ್ನೊಂದು ಮನೆ ಇದೆ, ಬನ್ನಿ ಆ ಕಡೆ ಹೋಗೋಣ. ಬನ್ನಿ. ಆ ಕಡೆ ಒಂದು ಮನೆ ಏನಿದೆ ಅಂತ ನೋಡೋಣ ಬನ್ನಿ. ಸದ್ಯಕ್ಕೆ ನಾವು ಒಂದೇ ಒಂದು ಬಿಲ್ಡಿಂಗ್ ಥರ ಕಾಣುತ್ತೆ, ಒಂದೇ ಒಂದು ಮನೆ ಥರ. ಆದರೆ ಇಲ್ಲಿ ನೋಡ್ರಿ ಎಷ್ಟು ಮನೆ, ಅದೊಂದು, ಇದೊಂದು, ಅಲ್ಲೊಂದು. ಯಪ್ಪ, ಖಂಡಿತವಾಗಿ ನಿಜವಾಗ್ಲೂ ಕೂಡ ಇಷ್ಟು ಬೇಕು ಅನಿಸುತ್ತೆ. ನಿಜವಾಗ್ಲೂ ಕೂಡ ಇಲ್ಲಿ ಲಾಕ್ ಹಾಕ್ಬಿಟ್ಟವ್ರೆ. ಇಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಬನ್ನಿ ತೋರಿಸಿ. ಅಪ್ಪ ನೋಡಿ, ಅಲ್ಲಿ ದೊಡ್ಡ ಒಂದು ಸೆಕ್ಯೂರಿಟಿ ಚೆಕ್ಕಿಂಗು ಎಷ್ಟು ದೊಡ್ಡ ಎತ್ತರದಲ್ಲಿ ಇಟ್ಟವ್ರೆ. ಒಳಗಡೆಯವರು ಹೊರಗಡೆ ಹೋಗೋದು ಅಥವಾ ಹೊರಗಡೆಯವರು ಹೊರಗಡೆ ಬರಬಾರ್ದು ಅನ್ನೋದಕ್ಕೆ ಎಷ್ಟೊಂದು ಸೇಫ್ಟಿ ಮಾಡೋರು ಅಂತಂದರೆ, ತುಂಬ ಜನ ಹೇಳೋರು ಇದೊಂಥರ ಗೇಮು, ಒಂದು ರೀತಿ ಫಿಕ್ಸ್ಡ್ ಗೇಮ್ ಅಂತ. ನಿಜವಾಗ್ಲೂ ಇಲ್ಲ. ಹಂಗಾಗಿದ್ದಿದ್ರೆ ಇಷ್ಟೊಂದು ಇತಿಹಾಸ ಆಗ್ತಾನೆ ಇರ್ತಿರಲಿಲ್ಲ. ನಿಜವಾಗ್ಲೂ ಕೂಡ ಎಷ್ಟೋ ಜನ ಕನ್ಫ್ಯೂಸ್ ಆಗ್ತಾನೆ ಇರ್ತಿತ್ತು ಆಟ. ಇಲ್ಲೊಂದೇನೋ ಬರ್ತಿದ್ದಂಗೆ ಡೈನಿಂಗ್ ಹಾಲ, ಊಟದ ಹಾಲ, ಏನೋ ಗೊತ್ತಿಲ್ಲ ಇದು. ಶಿವನ ಇದ್ರೊಳಗಡೆ ಹೋಗ್ಲಿಲ್ಲ ನಾವೀಗ. ನಾವು ಹೋಗ್ಲಿಲ್ಲ ಅವಾಗ. ಇಲ್ಲಿ ನೋಡಿ, ಇದೊಂದು ಹಾಲಿದೆ. ಇಲ್ಲಿ ಕಿಚನ್, ಊಟ ಹಾಲ್ದಿರ್ಬೇಕು ಅಂತ ಜನರಲಾಗೆ ಏನಾದ್ರು ಊಟ ಮಾಡ್ತಿದ್ರು ಅಥವಾ ಯಾರು ಮನೆಯವ್ರು ಬಂದಾಗ ಕರೆಸ್ದಾಗ ಮಾತಾಡ್ತಿಲ್ಲ, ಅದು ಅನಿಸುತ್ತೆ. ನೋಡೋಣ ಬನ್ನಿ ಒಳಗಡೆ ಇನ್ನೇನೇನಿದೆ. ಹಿಂಗೆ ಹೋಗೋಣ ಬನ್ನಿ. ಕ್ಯೂರಿಯಾಸಿಟಿ ನೋಡಿ, ಎಷ್ಟೊಂದು ಫ್ಯಾನ್ಗಳು ಹಾಕೋರು ಅಂತಂದರೆ, ಇದೊಂದೇಲೇನೆ 4 ಫ್ಯಾನು. 4 1 2 3 4 4 16 16 20 ಫ್ಯಾನ್. 16 ಒಂದು 20 ಫ್ಯಾನ್ ಹಾಕೋರು ಇಷ್ಟು ಜಾಗಕ್ಕೆ. ಅಂದರೆ ಕಲಾವಿದರುಗಳಿಗೆ ತುಂಬ ಅಷ್ಟೇ ಸೇಫ್ಟಿ ಕೊಟ್ಟವ್ರೆ ನಿಜವಾಗ್ಲೂ ಕೂಡ. ಸುಮ್ಮನೆ ಎಲ್ಲ ಆಟಗಳನ್ನೂ ಆಡ್ಬಿಡೋಕ್ಕಾಗೋದಿಲ್ಲ. ಹಂಗಿದೆ ನೋಡಿ. ಇವೆಲ್ಲ ಎಕ್ಸಾಕ್ಟ್ ಫ್ಯಾನ್ಗಳು ಎಷ್ಟೊಂದೆಲ್ಲ ಹಾಕೋರೆ ಅಂತಂದರೆ ಯಪ್ಪ. ಯಾಕೆಂದರೆ ಈ ನೈಟಲ್ಲಿ ಏನಾದ್ರು ಸಮಸ್ಯೆ ಆದಾಗ ಯಾರು ಹೊಣೆ ಹಾಕೋಕ್ಕಲ್ಲ. ಇದೊಂಥರ ಸಖತ್ತಿಲ್ಲಿ ರೂಮ್ಗಳೈತೆ. ಇವೆಲ್ಲ ಟಾಯ್ಲೆಟ್ಗಳು, ಎಷ್ಟು ದೊಡ್ಡ ಟಾಯ್ಲೆಟ್ಗಳು. ಟಾಯ್ಲೆಟ್ ಮತ್ತು ಬಾತ್ರೂಮ್ಗಳಿರ್ಬೇಕು ಅನಿಸುತ್ತೆ. ಇವೆಲ್ಲ ಸೇಫ್ಟಿ, ಸ್ನಾನಗಿನ ಅದಕ್ಕೆಲ್ಲ ಇರುತ್ತೆ ಅನಿಸುತ್ತೆ. ಮತ್ತು ಇಲ್ಲಿಂದ ಹೊರಗಡೆ ಹೋಗ್ಬರೋಣ ಬನ್ನಿ. ಹಂಗೆ ಬರ್ತಿದ್ರೆ ಇಲ್ಲಿ ಬಂದರೆ, ಬನ್ನಿ ಸರ್ ಈ ಕಡೆ ತೋರಿಸಿ. ಆ್ಯಕ್ಚುಲಿ ನಿಜವಾದ ಗೇಟು ಇದೆಯೇ. ಈ ಗೇಟ್ ಏನಂತಂದರೆ ಟೆಂಪ್ರವರಿ ಕಾಂಪೌಂಡ್ ಅಂತಾರಲ್ಲ ಅದು. ಇದನ್ನು ಆಟೋಮೆಟಿಕ್ಕಾಗಿ ಯಾರು ಬೇಕಾದ್ರೂ ಇಲ್ಲಿಂದ ಜಂಪ್ ಮಾಡ್ಕೊಂಡು ಹತ್ತಿ ನೆಗೆದು ಹೋಗ್ಬೋದು. ಆದರೆ ತುಂಬ ಜನ ಎಲ್ಲ ಏನು ಮಾಡ್ತಿದ್ರು ಗಿಮಿಕ್ ಅಂದರೆ, ಇಲ್ಲಿಂದ ತೋರಿಸಿ ಸರ್ ಆ ಕಡೆ, ಅದು ಎಂಡಿಂಗಿಂದ ಅಲ್ಲಿಗೆ ಸ್ಟಾರ್ಟಿಂಗ್ ನೋಡಿ, ಅಲ್ಲಿಂದ ಅಲ್ಲಿ ಫುಲ್ ಹತ್ತಕ್ಕೆ ತೋರಿಸಿ ಅಲ್ಲಿವರೆಗೂ ಇದಿಷ್ಟಿರೋದು. ಆದರೆ ಇಲ್ಲಿ ಹೇಳ್ಬೇಕಾಗಿರೋದು ವಿಚಾರ ಏನು ಅಂತಂದರೆ, ಆ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಅದು ರೆಡಿಮೇಡ್ ಕಾಂಪೌಂಡು. ಇದ್ದರೆ ಎಷ್ಟಿದೆ ಅಂತಂದರೆ 6 ರಿಂದ 8 ಅಡಿ ಇದೆ ಅಷ್ಟೇ. ಇದನ್ನು ಯಾರು ಬೇಕಾದ್ರೂ ಜಂಪ್ ಮಾಡಿ ಹೊಂಟೋಗ್ಬೋದು. ಆದರೆ ಎಲ್ಲರೂ ಬಾಗಿಲು ತೆಗೀರಿ ಬಿಗ್ ಬಾಸ್ ನಾವು ಹೋಗ್ತೀನಿ, ಬಾಗಿಲು ತೆಗೀರಿ ಬಿಗ್ ಬಾಸ್ ನಾವು ಹೋಗ್ತೀನಿ ಅನ್ನೋರು ಎಲ್ಲೂ ಹೋಗ್ತಿರ್ಲಿಲ್ಲ. ಅದೊಂಥರ ಏನೋ ಆಟದಂಗೆ ಇರ್ತಿತ್ತು ಅಷ್ಟೇ. ಯಾರೂ ಹೋಗೋಕ್ಕಾಗಲ್ಲ, ಯಾಕೆಂದರೆ ಕಷ್ಟಪಟ್ಟು ಬಂದಿರ್ತಾರೆ. ಅದರಲ್ಲೂ ಈಗ ಸಾಮಾನ್ಯ ಜನಗಳಿಗೆ ಎಷ್ಟು ಆಸೆ ಇರುತ್ತೆ, ಬಟ್ ಅದೇನೋ ಇರ್ತಿತ್ತು ಅನಿಸುತ್ತೆ. ಇದೊಂದು ಇಲ್ಲಿ ಬಾತ್ರೂಮ್ದು ಇದೆಲ್ಲ ಏರಿಯಾ ಇದೆ. ಇದು ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಒಳಗಡೆ ಏನೋ ಹೋಗೋಕ್ಕಾಗ್ತಿಲ್ಲ. ಬನ್ನಿ ನೋಡೋಣ. ಹಂಗೆ ಇಲ್ಲಿಂದ ಹೋದರೆ ಇಲ್ಲೇನೋ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತಿದೆ, ಅವ್ರಿಗೇನೋ ಇರ್ತಿತ್ತು ಅನಿಸುತ್ತೆ. ಇದು ಊಟದ ಹಾಲು ಅನಿಸುತ್ತೆ. ಇದು ಕಿಚನ್ ಇರಬೇಕು ಅನಿಸುತ್ತೆ ನೋಡಿ. ಇದು ಜನರಲಾಗಿ ಎಲ್ಲರೂ ಊಟ ಮಾಡೋಕ್ಕಿರ್ಬೇಕು ಅನಿಸುತ್ತೆ. ಇಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಇದೆ. ಕಾಫಿ ಅಂತ ಕೂಡ ಇದೆ. ಇದೇ ಕರೆಕ್ಟು, ಇದು ಕಿಚನ್. ಬನ್ನಿ ಹತ್ರ ಬನ್ನಿ. ಇದು ಪಕ್ಕ, ಇದು ಡೈನಿಂಗ್ ಹಾಲ್. ಇದು ಇಲ್ಲಿ ನೋಡಿ, ಫುಡ್ ಟೈಮಿಂಗ್ ಬ್ರೇಕ್ಫಾಸ್ಟು 7:30 10 ಗಂಟೆ, 7:30 AM to 10 AM. ಲಂಚ್ ಬಂದು 1 PM to 3 PM, 2 ಅವರ್ ಇರ್ತಿತ್ತು. ಮತ್ತು ಸ್ನ್ಯಾಕ್ಸ್ ಕೂಡ ಇರ್ತಿತ್ತು. ಯಾಕೆಂದರೆ ಕಲಾವಿದ್ರಲ್ವಾ, ಬೇಜಾರಾದಾಗ ಟಯರ್ಡ್ ಆದಾಗ ಬೇಕಿತ್ತು. 6 ಗಂಟೆಯಿಂದ 7 ಗಂಟೆ ಸ್ನ್ಯಾಕ್ಸು. ಮತ್ತು ಡಿನ್ನರ್ ಬಂದು 8:30 10:30. ಪ್ಲೀಸ್ ಡು ನಾಟ್ ದ ವೇಸ್ಟ್, ಡೋಂಟ್ ವೇಸ್ಟ್ ದ ಫುಡ್ ಅಂತ, ಯಾರೋ ಊಟ ವೇಸ್ಟ್ ಮಾಡಿಬಿಡಿ ಅಂತ ಹಾಕ್ರೆ. ರಿಸ್ಟ್ರಿಕ್ಟೆಡ್ ಏರಿಯಾ ಅಂದರೆ ಇದು ಪಕ್ಕ, ಇದು ಕಿಚನೇ ಇರುತ್ತೆ. ಬಾಗಿಲು ತೆಗೆದು ನೋಡೋಣ ಏನೋ ಇದೆಯಾ. ಎಲ್ಲ ಕತ್ಲೆ ಕಾಣಿಸ್ತದೆ. ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಇದೊಂಥರ ಪ್ರಯತ್ನ, ಭಯಂಕರ ಪ್ರಯತ್ನ ಆದಂಗೆ ಆಯ್ತದೆ ನಮ್ಮದು. ಬನ್ನಿ ಒಳಗಡೆ ಬನ್ನಿ. ಒಳಗಡೆ ಬನ್ನಿ. ಇಲ್ಲಿ ಬನ್ನಿ. ಪಾಪ ಯಾರೋ ಚಾರ್ಜರ್ ವೈರ್ ಅಲ್ಲೇ ಬಿಟ್ಬಿಟ್ಟು ಹೊಂಟೋಗೋರೆ. ಇಲ್ಲೇ ಇರಲಿ ಅದು. ತಡ್ರಿ. ಇದು ಬಾಗಿಲು ಸ್ವಲ್ಪ ಓಪನ್ ಮಾಡೋಣ. ಒಂದು ಕಲ್ಲು ಇಟ್ಬಿಟ್ಟು ಓಪನ್ ಮಾಡೋಣ. ತಡ್ರಿ, ಇಲ್ಲಿ ಕಾಣಿಸ್ತಾ ಇಲ್ಲ ಕತ್ಲೆಗೆ. ತಳಿ ಇನ್ನೂ ತಳಿ. ಬಿಡಿ. ಇದು ಕಿಚನ್ ಅನಿಸುತ್ತೆ. ಇಲ್ಲೇ ಎಲ್ಲರಿಗೂ ಅಡುಗೆ ಮಾಡ್ತಿದ್ದು ಅನಿಸುತ್ತೆ ನೋಡಿ. ಇಲ್ಲಿ
ಏನು ಕ್ರಿಯೇಟಿವಿಟಿ ಗುರು ಇದೆಲ್ಲ ಇವ್ರು ಮಾಡಿರೋದು. ಏನೋ ಒಳಗಡೆ ಇದ್ದಾವಪ್ಪ ನೋಡಿ, ಯಾವ ಥರ ಹೂವಿನ ಕುಂದಗಳ ಥರ ಯಾವ ಥರ ಮಾಡೋರು ನೋಡಿ. ಇದು ತೋರಿಸಿ, ಹತ್ತಿರದಿಂದ ತೋರಿಸಿ. ವಾವ್, ಹಾಂ ಇದು ನೋಡಿ ನೋಡ್ರಿ, ಹೊರಗಡೆ ತಗೊಂಡ್ರಿ, ಹೊರಗಡೆ ನೋಡ್ರಿ. ವಾವ್, ಏನು ಸಖತ್ತಾಗಿ ಮಾಡೋರು ಗುರು. ಇವೆಲ್ಲ ಇಲ್ಲೇ ಬಿಟ್ಟೋಗ್ರಿ, ಇದನ್ನು ತಗೊಂಡೋಗಲ್ಲ. ಕಡ್ಡಿ ಕಡ್ಡಿ ಕಡ್ಡಿ. ಇದು ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ, ಹತ್ತಿರದಿಂದ ತೋರಿಸಿ. ವಾವ್, ತಾವ್ರೆ ಹೂ ಥರನ ಇದೇನು ಹೋಗೋತ್ತಿಲ್ಲ, ಒಟ್ಟಿನ ಹೂವು ಮಾಡೋರು ಸಖತ್ತಾಗಿ. ಕ್ರಿಯೇಟಿವಿಟಿ ನಿಜವಾಗ್ಲೂ ಕೂಡ ಇದು ಇಂಡಿಯಾದಲ್ಲಿ ಮಾತ್ರ ಸಾಧ್ಯ. ಈ ಥರ ಕ್ರಿಯೇಟಿವಿಟಿ ಬೇರೆ ಎಲ್ಲೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗಿದೆ ನೋಡಿ, ಎಷ್ಟೊಂದು ಕಲರ್ಫುಲ್ ಆಗಿತ್ತು ಅಂದರೆ ಅಷ್ಟೇ ಕಲರ್ಫುಲ್ಲಾಗಿ ಕೆಲವು ಮೆಟೀರಿಯಲ್ಗಳನ್ನ ಬಳಸ್ತೀವಿ ನೋಡಿ. ಇದೇನು ಅಲ್ಲ, ಇದೊಂದು ರಬ್ಬರ್ ಅಷ್ಟೇ. ಇದು ನೋಡಿ, ಈ ರಬ್ಬರ್ಲಿ ಎಷ್ಟು ಹೂವಿನ ಥರ ಮಾಡೋರು ಅಂತಂದರೆ ಡೆಕೋರೇಷನ್ ಮಾಡಿರೋ ಅನಿಸುತ್ತೆ. ನಿಜವಾಗ್ಲೂ ಎಷ್ಟೋ ಕಲಾಕಾರರ ಶ್ರಮ ಇದೆ ಕಣ್ರಿ. ನಿಜವಾಗ್ಲೂ ಕೂಡ ಶ್ರಮಿಕ ವರ್ಗದವರ ಎಷ್ಟೋ ಜನಗಳದ ಒಂದು ಇದಿದೆ. ಯಪ್ಪ, ನಿಜವಾಗ್ಲೂ ಕೂಡ ಸಖತ್ತಾಗಿದೆ. ಅಯ್ಯೋ ದೇವರ, ಇದ್ಯಾದ ಇಲ್ಲೊಂದು ಏನು ಮಾಡಿದ್ದಾರೆ ನೋಡೋಣ ತೋರಿ. ನಡ್ರಿ ಹೊರಗಡೆ ಹಂಗೆ. ಇದು ನೋಡಿ, ಒಂದು ಹೂವಿನ ಕುಂದದ ಥರ ಮಾಡಿದ್ದಾರೆ. ಇದು ತೋರಿಸಿ ಹತ್ತಿರದಿಂದ. ಒಳಗಡೆ ಎಲ್ಲ ಥರ್ಮಕೋಲ್ ಬೆಳೆಸೋರೆ. ಏನೇನೋ ಮಾಡೋರಲ್ಲ ಗುರು, ಏನೇನೋ ಅದ ನೋಡಿ, ಸಖತ್ತಾಗದೆ. ಏನಿದ್ರೇನು ಸದ್ಯಕ್ಕೆ ಇದು ಬಿಟ್ಟೋಗಿದ್ದಾರೆ ಅಷ್ಟೇ. ಇನ್ನು ಉಳಿದವೆಲ್ಲ ಬನ್ನಿ ಒಳಗಡೆ. ಇನ್ನು ಉಳಿದವೆಲ್ಲ ತಗೊಂಡು ಯಾವುದು ಯೂಸ್ ಇರ್ತವೆ ಅದೆಲ್ಲ ತಗೋಗ್ರಿ. ಇದು ಅಡುಗೆ ಮನೆ ಅನಿಸುತ್ತೆ. ಹಾಂ, ಕರೆಕ್ಟು. ಬನ್ನಿ ಬನ್ನಿ ಒಳಗಡೆ. ಇದು ಅಡುಗೆ ಮನೆ. ಇಲ್ಲೆಲ್ಲ ಇದು ಸ್ಲ್ಯಾಬ್ಗಳು, ಇದೆಲ್ಲ ಸ್ಲ್ಯಾಬ್ಗಳೆಲ್ಲ ಇದೆಯಲ್ಲ. ಇಲ್ಲಿ ನಲ್ಲಿ ಇದೆ. ಮತ್ತು ಈ ಕಡೆ ಕಿಚನ್ ಏರಿಯಾ, ವಾಷಿಂಗ್ ಏರಿಯಾ ಅನಿಸುತ್ತೆ ಇದು. ಈ ವಾಷಿಂಗ್ ಏರಿಯಾದಲ್ಲೆಲ್ಲ ವಾಷಿಂಗ್ ಮಾಡ್ಕೊತಿರೋ ಅನಿಸುತ್ತೆ. ಅದಕ್ಕೆ ಇದೆಲ್ಲ ಈ ಥರ ಇದೆ. ಸಖತ್ತಾಗಿದೆ ನೋಡಿ. ಏನಾದರೂ ಮನುಷ್ಯ ಬಿಟ್ಟು ತಗೋಗ್ಬೋದು, ಆದರೆ ಉಪ್ಪನ್ನು ಮಾತ್ರ ತಗೊಂಡೋಗಲ್ಲ ನೋಡಿ. ಉಪ್ಪನ್ನು ಮಾತ್ರ ಎಲ್ಲ ಬಿಟ್ಟೋಗ್ರೆ, ಇದನ್ನು ತಗೊಳ್ಳೋಂಗಿಲ್ಲ. ಎಲ್ಲೂ ಕೂಡ ಕದ್ದಿದ್ದಿಲ್ಲ. ಇದೊಂದು ನಿಜವಾದ ಸಾಗರ್ ಉಪ್ಪು ಅಂತ ಏನೋ ಇರ್ಬೋದು, ಪ್ರೀಮಿಯಂ ಉಪ್ಪು. ಒಂದು 3-4 ಮೂಟೆ ಹಂಗೆ ಬಿಟ್ಟೋಗಿದ್ದಾರೆ. ಇನ್ನು ಏನೇನು ಏನವು ಯೂಸ್ ಆಗ್ತವೆ ಮೆಟ್ರಲ್ ಅಂಥದ್ದೆಲ್ಲ ತಗೋಗ್ರಿ. ಇನ್ನು ಉಳಿದಾರ ಬಿಟ್ಟರೆ ಇದು ಕಿಚನ್ನು. ಅಂದರೆ ಒಂದು ಜನ್ರಲಾಗೆ ಒಂದು ಊಟದ ಹಾಲಿರುತ್ತಲ್ಲ, ಅದಕ್ಕೆ ಇದೊಂದು ಕಿಚನ್ ಅನಿಸುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇದೀಗ ಡೋರ್ ಕ್ಲೋಸ್ ಮಾಡಬೇಕು. ಬಂದುಬಿಡಿ ಹೊರಗಡೆ. ಇದು ಒಂದು ಕಿಚನ್. ಇದಿಷ್ಟು. ಇಲ್ಲಿ ಬಂದರೆ ಊಟ ಗಿಟ ಇದೆಲ್ಲ ಇರ್ತಿತ್ತು. ಈಗ ಇಲ್ಲಿಂದ ಮುಂದಕ್ಕೆ ಹೋಗೋಣ ಬನ್ನಿ, ಏನಿದೆ ನೋಡೋಣ. ಫ್ಯಾನ್ಗಳು ಪಾಪ ಇನ್ನೂ ಏನು ಬಿಚ್ಕೋ ಹೋಗಿಲ್ಲ, ಇಲ್ಲೇ ಬಿಟ್ಟಿದ್ದಾರೆ. ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಬನ್ನಿ ಬನ್ನಿ ಬನ್ನಿ, ಅಲ್ಲಿ ಹೋಗೋಣ. ನೋಡಿ, ಅದು ಒಂದು ದೊಡ್ಡದು ಮನೆ ಆಯಿತು. ಅಂದರೆ ಎಲ್ಲ ಬರೋರು ಹೊರಗಡೆ ಹೋಗೋರು ಅದೆಲ್ಲ ಅಲ್ಲಿ ಎಂಟ್ರಿ ಆಯ್ತಿತ್ತು. ಎರಡನೇದು ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಎಲ್ಲ ಕ್ಲೋಸ್ ಆಗಿದೆ. ಬನ್ನಿ ಸರ್ ತೋರಿಸಿ. ಮೊದಲನೇದು ಅಲ್ಲಿ ಯುವರಾಜ ಅಂತಿದೆ ನೋಡಿ, ಆ ಕಡೆ ತೋರಿಸಿ. ಆ ಬಿಲ್ಡಿಂಗಲ್ಲಿ ಎಲ್ಲ ಬರೋದು ಹೋಗೋದು ಅದೆಲ್ಲ ಇರ್ತೈತೆ. ಅದ್ರ ಪಕ್ಕದಲ್ಲಿರುವಂಥ ಇದು ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗು ಫುಲ್ ಕ್ಲೋಸ್ ಮಾಡ್ಯಾರ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಇದು ಒಂದು ಡೈನಿಂಗ್ ಹಾಲ್ ಅನಿಸುತ್ತೆ. ಇಲ್ಲಿ ಊಟ ಮಾಡೋಕ್ಕೆ ಅಲ್ಲೇ ಕಿಚನ್ ಇದೆ. ಮತ್ತು ಇಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ. 1 2 3 4 5 ಕಡೆ ಇದೆ. ಇಲ್ಲಿ ಏನೇನೋ ಇವೆಲ್ಲ ಏನೋ ಮೆಟ್ರಲ್ಲೆಲ್ಲ ಮಾಡಿರೋದೆಲ್ಲ ಇದೆ. ಸ್ಮೋಕಿಂಗ್ ಝೋನ್ ಏನೇನೋ ಹಾಕಿದ್ದಾರೆ. ಇವೆಲ್ಲ ಇಲ್ಲಿ ಏನೇನೋ ವುಡ್ ವರ್ಕೆಲ್ಲ ಎಷ್ಟು ಸಖತ ಮಾಡೋರು ನೋಡಿ. ಪಕ್ಕ ಇದು ನೋಡಿ, ಟೈಲ್ಸೇ ಇರ್ಬೋದೇನು, ಬ್ಲ್ಯಾಕ್ ಟೈಲ್ಸ್ ಅನ್ನುವಂಗೆ ಪೇಪರೆಲ್ಲ ವರ್ಕ್ ಮಾಡೋರೆ. ಇದ್ರಲ್ಲಿ ನೋಡಿ ಇವೇನೇನು ನಿಜವಾಗ್ಲೂ ಕೂಡ ಕಾರ್ಪೆಂಟ್ರ್ ವರ್ಕ್ ಅಂತೂ ಸಖತ್ತಾಗಿ ಅದ್ಭುತವಾಗಿ ಕೆಲಸ ಮಾಡೋರೆ. ಇದೆಲ್ಲ ಏನೋ ವೇಸ್ಟೇಜ್ ಅಂತ ಬಿಟ್ಬಿಟ್ಟು ಹೋಗಿದ್ದಾರೆ. ಬನ್ನಿ ನೋಡೋಣ. ಯಾಕೆಂದರೆ ತುಂಬ ಜನ ಕಾರ್ಮಿಕರ ಒಂದು ಶ್ರಮ. ನಾನು ಹೇಳ್ತಿದ್ನಲ್ಲ, ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ಅಂತ. ಲೈಟಿಂಗ್ಸ್ ಇರ್ಬೋದು, ಕಾರ್ಪೆಂಟ್ರ್ ಇರ್ಬೋದು, ವಾಟ್ರ್ ಸಪ್ಲೈ ಕೊಟ್ಟವ್ರು ಇರ್ಬೋದು, ಅಥವಾ ನಮ್ಮ ಕೆಳಗೆ ಮಾತಾಡ್ಕೊಬತ್ತಿರೋ ಒಂದು ತೆಂಗಿನಕಾಯಿ ಸಣ್ಣದು ಬೀಳ್ತು. ಓಹ್, ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗಲ್ಲಿ ಇಬ್ಬರು ಫೋಟೋ ಇದೆ. ಆ್ಯಕ್ಚುಲಿ ಈ ಸೀಸನ್ ನಾನು ನೋಡಿರಲಿಲ್ಲ. ಇವರಿಬ್ಬರು ಯಾರು? ಇವರು ಶಿಶಿರು, ಹಂಸ. ಇವರು ಹಂಸ, ಇವರು ಶಿಶಿರು. ಇವ್ರದ್ದು 2 ಫೋಟೋ ಯಾಕೆ ಇಲ್ಲೇ ಬಿಟ್ಟು ಹೋಗಾರ ಗೊತ್ತಿಲ್ಲ. ಯಾರೋ ಅಭಿಮಾನಿಗಳು ಅಂಟಿಸಿರೋದು ಅಥವಾ ಏನೋ ಗೊತ್ತಿಲ್ಲ. ಇದಿಲ್ಲೇ ಅದೇ. ಬಟ್ ಈ ರೂಮ್ನ ಬಾಗಿಲಾಕಿದ್ದಾರೆ. ಬಾಗಿಲಾಕಿರೋದು ನಾವೇನು ಟಚ್ ಮಾಡೋದು ಬೇಡ. ಬನ್ನಿ. ಇದೊಂದು ದೊಡ್ಡ ಬಿಲ್ಡಿಂಗು. ವಾವ್, ಏನಿದು ಇಲ್ಲಿ ನೋಡಿ. ಇಲ್ಲೇನೋ ಮೇಲ್ ಅಂತ ಐತೆ, ಇಲ್ಲಿ ಬೋರ್ಡು ತೋರಿಸಿದ್ನ. ಮೇಲ್ ಅಂತ ಐತೆ ಏನೋ ಬೋರ್ಡು. ಆದರೆ ಇಲ್ಲಿಂದ ಬಂದರೆ ಈಗ ಬನ್ನಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಮೇಲ್ ತೋರಿಸಿ ಎಷ್ಟು ದೊಡ್ಡದಾಗಿದೆ. ಯಪ್ಪ, ಎಷ್ಟು ದೊಡ್ಡದಾಗಂದರೆ ಒಂದು ಮಿನಿಮಮ್ ಒಂದು 8 ರಿಂದ 10 ಅಡಿ ಗಂಟೆ ಗೋಡೆ ಕಟ್ಟವ್ರೆ. ಈ ಕಡೆ ತೋರಿಸಿ ಸರ್. ಈ ಕಡೆ ಏನು ಬನ್ನಿ, ಈ ಕಡೆ ಬನ್ನಿ. 8 ರಿಂದ 10 ಅಡಿ ಗಂಟೆ ಗೋಡೆ ಕಟ್ಟೋರು. ಅದ್ರ ಮೇಲೆ ಸೀಟ್ ಹಾಕವ್ರೆ. ಯಾಕಂದರೆ ಅಲ್ಲಿಂದ ಯಾರು ಎಸ್ಕೇಪ್ ಹೋಗೋಕ್ಕಾಗಲ್ಲ, ಓಡೋಕೆ ಹಾಕಲ್ಲ, ಒಳಗಡೆ ಯಾರು ಬರಬಾರ್ದು ಅಂತ. ಅವ್ನು ಟೆಕ್ನಿಕಾಗಿ ಮಾಡೋರು ಸಖತ್. ಇಲ್ಲೆಲ್ಲ ಲೈಟಿಂಗ್ ವ್ಯವಸ್ಥೆ ಇದೆ. ಬನ್ನಿ ಬನ್ನಿ ಒಳಗಡೆ ಏನೇನಿದೆ ನೋಡೋಣ. ಬನ್ನಿ ಬನ್ನಿ, ಓಡ್ಕೋತಾ ಬನ್ನಿ. ಕಾರ್ಪೆಟ್ ನೋಡಿ, ಅವ್ರು ನಡ್ಕೊಬರ್ಬೇಕು ಅಂದರೆ ಇನ್ನೂ ಹುಲ್ಲಿನ ಹಾಸಿಗೆ. ಏನು ಮಜಾ ಗುರು. ಅದಕ್ಕೆ ಬಿಗ್ ಬಾಸ್ ಅಂತಂದರೆ ಈ ಥರ ಜನಗಳಿಗೆ ಒಂಥರ ಏನು ಕ್ರೇಜು ಅಂತಂದರೆ. ಇಲ್ಲಿ ಯಾವುದೋ ಒಂದು ಡೋರ್ ಇದೆ, ಸಿವು ತೆಗೆದು ನೋಡೋಣ. ಬನ್ನಿ ಈ ಕಡೆಗೆ.
ಇಷ್ಟು ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಡೋರ್ ತೆಗೆಯೋದೇ ಭಯ ಆಗುತ್ತೆ, ಯಾಕಂದರೆ ಒಳಗಡೆ ಅದು ಏನಿರ್ತದೋ ಅವು ಚಳಿರ್ತವೋ ಗಾಳಿಗಳಿರ್ತವೋ ಸೇರ್ಕೊಂಡೋಗಿ ಭಯ ಆಗುತ್ತೆ. ನೋಡೋಣ ತಾಡ್ರಿ. ಓಯ್ ಅಪ್ಪ ಏನು ಗವೀತಾದೆ. ನಿಮ್ಮ ಮೊಬೈಲ್ ಕೊಡಿರಲಿ, ನಾವು ಬೇರೆ ಬ್ಯಾಟ್ರಿ ತರಲಿಲ್ಲ. ಓ ಎಷ್ಟು ದೊಡ್ಡದಾಗಿದೆ ಒಳಗಡೆ, ಏನೂ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಇದು ಬೇಡ, ಇನ್ನೊಂದದಲ್ಲ ಅದು ಕೊಡಿ. ಆ ಮೊಬೈಲ್ ನಿಮ್ದು ಹೊಸದು, ಲೈಟಿಂಗ್ಸ್ ಇದು ಕಡಿಮೆ. ಬನ್ನಿ ಹತ್ರಕ್ಕೆ ಬನ್ನಿ, ಇಲ್ಲಿ ನೋಡಿ, ಅಲ್ಲಿ ತೋರಿಸ್ತಾರೆ ಹೊರಗಡೆ ಹತ್ತಕ್ಕೆ. ಇಲ್ಲಿ ಲೈಟ್ ಅಲ್ಲಿ ನೋಡಿ ಒಳಗಡೆ, ಇಲ್ಲಿ ಇದು ನೋಡಿ ಲೈಟಿಂಗ್ಸ್ ಬರ್ತದೆ. ಅದೇನಿಲ್ಲ ಹೊರಗಡೆ ಯಾರು. ಬನ್ನಿ, ಇದು ಒಳಗಡೆ ಸಿಕ್ಕಾಪಟ್ಟೆ ಕತ್ಲೆ ಇದೆ. ಇದು ಒಂದು ದೊಡ್ಡ ಹಾಲು. ಅಬ್ಬಬ್ಬಬ್ಬ, ಇಲ್ಲಿ ಏನೇನಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ಬನ್ನಿ, ಎಷ್ಟು ದೊಡ್ಡ ಏರಿಯಾ. ಸುಮ್ಗಿರಿ, ಭಯ ಆಗುತ್ತೆ. ಹೂ ಅನ್ಬೇಡ್ರಿ. ಅಯ್ಯಪ್ಪ, ನಿಜವಾಗ್ಲೂ ಕೂಡ ಒಂದು ಸೀಕ್ರೆಟ್ ಗೇಮ್ ಅಂತ ಅನ್ನೋದಕ್ಕೆ ಈ ಥರ ಸೆಟಪ್ ಮಾಡಿದ್ದಾರೆ. ಯಾರೋ ಹೇಳ್ದಂಗೆ ಏನೋ ಒಂಥರ ಇದು ಮೈಂಡ್ ಗೇಮು, ಆ ಥರ ಇದೆಲ್ಲ ಹೇಳೋಕ್ಕಾಗಲ್ಲ. ಮೇಲೆ ತೋರಿಸಿ ಎಷ್ಟು ದೊಡ್ಡದಾಗಿದೆ. ಅಯ್ಯಪ್ಪ, ಇಲ್ಲಿ ನೋಡಿ ಬಿಗ್ ಬಾಸ್ ಅಂತ ಬರ್ತಿದ್ರು. ಬನ್ನಿ ಹೋಗೋಣ. ಬನ್ನಿ. ಪಾಪ ನಮ್ಮ ಜನಗಳಿಗೆ ಇದನ್ನ ನೋಡ್ರೆ ಖುಷಿ ಆಗುತ್ತೆ ಅನಿಸುತ್ತೆ. ಇಲ್ಲೆಲ್ಲ ಕಟ್ಟಿರೋ ಅನಿಸುತ್ತೆ. ದೊಡ್ಡ ಹಗ್ಗ ಇದು. ಈ ಹಗ್ಗ ತೋರಿಸಿ. ಹಗ್ಗ ನೋಡಿ, ಎಷ್ಟು ನೂಲ್ನ ಹಗ್ಗ ಹಾಕಿದ್ದಾರೆ. ಹತ್ರ ಬನ್ನಿ, ನೂಲ್ನ ಹಗ್ಗ ಹಾಕಿದ್ದಾರೆ. ಇಲ್ಲಿ ನೋಡಿ ಬಿಗ್ ಬಾಸ್ ಅಂತಿದೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಐತೆ ನೋಡಿ, ಲೈಟಿಂಗ್ಸ್ ಎಲ್ಲ ಹಂಗೆ ಇದೆ, ಕನೆಕ್ಷನ್ ಕಿತ್ತಾಕವ್ರೆ ಅಷ್ಟೇ. ಇಲ್ಲಿ ಬಿಗ್ ಬಾಸ್ ಝೂಮ್ ಮಾಡಿ ತೋರಿಸಿ. ಅದು ಬಿಗ್ ಬಾಸ್ ಅಂತ ನೋಡಿ, ಮೇಲ್ಕಂಠ ಐತೆ ನೋಡಿ, ಅದನ್ನೇ ಎಳೆದಾತ ಕಟ್ಟಿರೋ ಅನಿಸುತ್ತೆ. ಆಮೇಲೆ ನೋಡಿ, ಇಲ್ಲಿ ಏನೋ ಒಂದಿತ್ತು. ಇಲ್ಲಿ ನೋಡಿ ಶಿವ, ಇಲ್ಲಿ ಬನ್ನಿ, ಅದೆಲ್ಲ ಹತ್ರ ಬನ್ನಿ, ಹಗ್ಗ ಬನ್ನಿ. ಇಲ್ಲೆಲ್ಲ ಕಟ್ಟವ್ರ ಅನಿಸುತ್ತೆ ನೋಡಿ, ಎಷ್ಟು ದೊಡ್ಡ ಹಗ್ಗ ನೋಡಿ. ಅಪ್ಪ, ಇಲ್ಲಿ ಏನೇನು ಹಾಕಿ ಎಳಿತಿದ್ರೋ, ಏನೇನು ಮಾಡ್ತಿದ್ರೋ. ಅಯ್ಯಪ್ಪ, ಏನು ಸಖತ್ತಾಗಿವೆ ಅಂತಂದರೆ. ದೊಡ್ಡದು ಹಾಲ್ ಮಾತ್ರ ಇದು. ಇಲ್ಲಿ ಏನಾದ್ರು ಸೀಕ್ರೆಟ್ ಗೇಮ್ಗಳು ಆಡ್ತಿದ್ರು ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ ಎಲ್ಲೆಲ್ಲ ಅವ್ರು ಏನೇನು ಮಾಡ್ತಿದ್ರು ಅಂತ. ಇಲ್ಲೆಲ್ಲ ಇಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಇದು ಹಾಕಿದ್ರಲ್ಲ ನೋಡಿ, ಬಿಗ್ ಬಾಸ್ ಅನ್ನೋದು ಮರದಲ್ಲಿ ಮಾಡಿರೋದು. ಇದೆಲ್ಲ ಮುಂದಕ್ಕಿತ್ತು ಅನಿಸುತ್ತೆ. ರೆಡ್ ಕಲರ್ದು ಇದು ಬಿಗ್ ಬಾಸ್ ಬಿ ನೋಡಿ, ಇದು ಬಿಗ್ ಬಾಸ್ ಮರದಲ್ಲೆಲ್ಲ ಕೊರೆದವ್ರೆ. ಇಲ್ಲೆಲ್ಲ ನೋಡಿ, ಇದು ಬಿಗ್ ಬಾಸ್ ಅಂತ ಕೊರೆದಿರೋದು. ಇದು ಇಲ್ಲೇ ಬಿಟ್ಟೋಗವ್ರೆ. ಇನ್ನೂ ಏನೇನೋ ಇಲ್ಲೆಲ್ಲ ಏನೆಲ್ಲ ಬಳಸಿದಾವೆಲ್ಲ ಇಲ್ಲಿ ಹಿಂಗೆ ಅವೆ. ಬನ್ನಿ ಈ ಕಡೆ ಹೋಗೋಣ. ಬಟ್ ಏನು ಉಳಿಸಿಲ್ಲ, ಅವು ಇಲ್ಲಿ ಖಾಲಿ ಬಿಟ್ಟು ಹೋಗಿದ್ದಾರೆ. ಇದೊಂದು ಸ್ಟುಡಿಯೋ ಥರ ಅಲ್ವಾ. ಇಲ್ಲೂ ಒಂದು ಬಿಗ್ ಬಾಸ್ ಏನೋ ಇಟ್ಟಿದ್ದಾರೆ, ಮರದಿಂದ ಮಾಡಿದ್ದು. ಇದು ಒಂದು ಬಿಗ್ ಬಾಸ್ ಲಾಸ್ಟ್, ಇದು ಬಿ ಅಂತ ಅನ್ಸುತ್ತಲ್ಲ, ಅದರದ್ದು ಇರಬೇಕಿದು. ಇದು ಒಂದಿದೆ. ಇದು ಮೇನ್ ಡೋರು. ಇದು ಇಲ್ಲಿ ಬಿಗಿಯಾಗೆ ಬಂದು ಮಾಡಿದ್ದಾರೆ, ದೊಡ್ಡದು ಡೋರ್. ಈ ಡೋರ್ ತೋರಿಸಿ ಸರ್. ಇದನ್ನ ಕೆಳಗಡೆ ಎಷ್ಟು ದೊಡ್ಡ ಡೋರು ಅಂದರೆ ಹೆಂಗೆ ಇದನ್ನೆಲ್ಲ ಬಿಟ್ಬಿಟ್ಟು ಹೊಂಟೋಕ್ಕಾಗುತ್ತೆ. ಆಮೇಲೆ ಜೊತೆಗೆ ಇಷ್ಟು ಸೇಫ್ಟಿ ಇಲ್ಲದೇ ಮಾಡೋಕ್ಕಾಗಲ್ಲ. ಯಾಕೆಂದರೆ 10 ಜನ ಹೆಣ್ಮಕ್ಳು ಇರ್ತಾರೆ, ತುಂಬ ವಯಸ್ಸು ಬಂದ ಹೆಣ್ಮಕ್ಳು ಮತ್ತು ಮದುವೆ ಆದಂಥವ್ರು ಎಲ್ಲರೂ ಇರ್ತಿರೋ. ಅವ್ರು ಸೇಫ್ಟಿಯೆಲ್ಲ ನೋಡ್ಕೋಬೇಕಾದ್ದು ನಮ್ಮ ಇಂಡಿಯನ್ ಸಂಸ್ಕೃತಿ ಅಲ್ವಾ. ಹಂಗಾಗಿ ತುಂಬ ಸೇಫ್ಟಿ ಮಾಡೋರು ನಿಜವಾಗ್ಲೂ ಕೂಡ. ಯಾರೋ ಹೊರಗಡೆ ಹೋಗ್ಲೂಬಾರ್ದು, ಯಾರೋ ಹೊರಗಡೆ ಬರಬಾರ್ದು ಅಂತಾರೆ. ಇದೊಂಥರ ತುಂಬ ಪ್ಲ್ಯಾನ್ಡ್ ಗೇಮ್ ನಿಜವಾಗ್ಲೂ ಕೂಡ. ಒಂದು 3 ತಿಂಗಳು ನಡೆದ್ರು ಒಂದು 8-9 ತಿಂಗಳು ಎಷ್ಟು ಸ್ಟ್ರಗಲ್ ಮಾಡಿ ಆ ಕ್ಯಾಮ್ರಾ ಇರ್ಬೋದು, ರೈಟಿಂಗ್ಸ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ವೀಡಿಯೋಗ್ರಾಫರ್ ಕೆಲಸ ಇರ್ಬೋದು. ಯಪ್ಪ, ಸುಮ್ಮನೆ ಸಾಮಾನ್ಯ ಅಲ್ಲ. ನಾವು ಅಂದ್ಬಿಡ್ತೀವಿ ಅವ್ನು ಕರ್ಕೋಬೇಕಿತ್ತು, ಇವ್ನು ಕರ್ಕೋಬೇಕಿತ್ತು, ಅವ್ನು ಹಂಗೆ ಇವ್ನು ಹಿಂಗೆ ಅಂತ. ಒಂದು ಸಿನಿಮಾವನ್ನು 2.5 ಗಂಟೆ ಟೈಮ್ ನಾವು 100 ರೂಪಾಯಿ ಕೊಟ್ಬಿಟ್ಟು ನೋಡ್ಬಿಟ್ಟು ಬಂದುಬಿಡ್ತೀವಿ. ಆದರೆ ಅದರಿಂದ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಬಟ್ ಅದನ್ನು ಸರಿ ತಪ್ಪು ಹೇಳೋದು ನಮ್ಗೆ ಹಕ್ಕಿದೆ, ಆದರೆ ಸರಿಯಾಗೇ ಇಲ್ಲ ಅಂತ ಹೇಳ್ಬಾರ್ದು ಯಾವುದನ್ನು ಕೂಡ. ಯಾಕೆಂದರೆ ಇವತ್ತು ಬಿಗ್ ಬಾಸ್ ಏನಂತಂದರೆ, ಬನ್ನಿ ಹೋಗ್ತಾ ಮಾತಾಡ್ತೋಣ. ಬಿಗ್ ಬಾಸ್ 10 ಸೀಸನ್ 11 ಸೀಸನ್ 10 ಸೀಸನ್ ಗಂಟ ಯಾರು ಸುಮ್ಮನೆ ತುಂಬ ಟೀಕೆ ಮಾಡೋರು. ಇದು ಕೆಲಸ ಇಲ್ಲ, ಶ್ರೀಮಂತರಿಗೆ, ಹಣವಂತರಿಗೆ, ರಾಜಕೀಯದವ್ರಿಗೆ, ಸಿನಿಮಾದವ್ರಿಗೆ ಅವ್ರಿಗೆ ಮಾತ್ರ ಅವಕಾಶ ಕೊಡ್ತಾರೆ ಅಂತ. ಆದರೆ 11ನೇ ಸೀಸನ್ಲಿ ಈ ರಜತ್ತು, ವರ್ತೂರ್ ಸಂತೋಷು ಮತ್ತು ಇನ್ನೊಬ್ಬರು ಅವರು ಮೇಡಮ್ ಇದ್ದಾರಲ್ಲ, ವರ್ತೂರ್ ಸಂತೋಷ್ ಜೊತೆ ಇರ್ತಾರಲ್ಲ, ಅವರು ಈ ಸಿನಿಮಾದಲ್ಲೆಲ್ಲ ಕೆಲಸ ಮಾಡ್ತಿರಲ್ಲ, ಯಾರು ಹೇಳಿ ಅವರು? ತುಂಬ ಜನ ಇವರೆಲ್ಲ, ಹನುಮಂತು, ಇವರೆಲ್ಲರೂ ಬಂದ ಮೇಲೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಯ್ತು ಬಿಗ್ ಬಾಸು ಆ 11ನೇ ಸೀಸನು. ಆದರೆ 12ನೇ ಸೀಸನ್ ಇದೆಯಲ್ಲ, ಅದು ಇತಿಹಾಸ ಆಗೋಯ್ತು ನಿಜವಾಗ್ಲೂ ಕೂಡ. ಬಿಗ್ ಬಾಸಲ್ಲಿ ಇತಿಹಾಸ ಆಗಿದ್ದು ಏನಕ್ಕೆ ಕಾರಣ ಅಂತಂದರೆ, ಒಬ್ಬ ಹಳ್ಳಿ ಹುಡುಗ, ಅದು ಮಂಡ್ಯದ ಹಳ್ಳಿ ಹುಡುಗ, ಗಿಲ್ಲಿಯ ನಟ. ಅವ್ನು ಸುಮ್ಮನೆ ಬರೀ ಹಳ್ಳಿ ಹುಡುಗ ಅಂತ ಅನ್ನೋದಲ್ಲ,
ಅವ್ನು ನಿಜವಾದ ಕಲಾವಿದ. ಏನು ಆನ್ ಸ್ಪಾಟು ಟೆಕ್ನಿಕಾಗಿ ಮಾತಾಡ್ತಿದ್ದ ಅಂತಂದರೆ ಅದಕ್ಕೆ ಅವನು ಇಡೀ ಬಿಗ್ ಬಾಸ್ ನೋಡ್ದಿದ್ದೆ ಅಂತವ್ರು ಎಲ್ಲರೂ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಅಷ್ಟು ಜನ. ಆ್ಯಕ್ಚುಲಿ ನಾನು 10 ಸೀಸನ್ ಗಂಟ ನಾನು ನೋಡಿಲ್ಲ, 11 ಸೀಸನ್ ಸ್ವಲ್ಪ ನೋಡಿದೆ. 12ನೇ ಸೀಸನು ನಮ್ಮೂರು ಸೈಡ್ ಹುಡುಗ ಅಂತೇಳಿ ನಾವು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ಏನು ಇತಿಹಾಸ ನಿರ್ಮಿಸ್ಬಿಡ್ತು ನಿಜವಾಗ್ಲೂ ಕೂಡ ಬಿಗ್ ಬಾಸು. ಸೂಪರಾಗಿ ನಿಜವಾಗ್ಲೂ ಕೂಡ. ಬನ್ನಿ ಇಲ್ಲಿ ನೋಡಿ ಎಷ್ಟೊಂದೆಲ್ಲ ಸ್ಪೆಷಾಲಿಟಿಗಳೆಲ್ಲ ಇದೆಲ್ಲ ಗಿಸಿಗೆಲ್ಲ ಸಂಬಂಧಪಟ್ಟಂಗೆ ಪ್ರತಿಯೊಂದೊಂದು ಕಡೆನೂ ಇದೇನು ಮಾಡ್ರೆ, ಇಲ್ಲೊಂದು ಏನೋ ಮನೆ ಐತೆ, ಬನ್ನಿ ಈ ಕಡೆ ನೋಡೋಣ. ಇದು ರೆಸ್ಟ್ ರೂಮ್ ಅಥವಾ ಬಾತ್ರೂಮ್ ಏನೋ ಇರ್ಬೋದು. ಇದು ಏನಿದೆ ಅಂತ ಗೊತ್ತಿಲ್ಲ. ರೆಸ್ಟ್ ರೂಮ್ ಬಾತ್ರೂಮ್ ಆದರೆ ಏನು ಬೇಡ ಇದ್ರ ಸವಸ. ರೆಸ್ಟ್ ರೂಮ್ ಬಾತ್ರೂಮ್ ಮೇಲಿಗೆ ಸಪ್ರೇಟ್ ಎಲ್ಲ ನೀಟಾಗಿ ಎಲ್ಲ ಸೇಫ್ಟಿ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಆರೋಗ್ಯ ದೃಷ್ಟಿಯಿಂದ ಸೇಫ್ಟಿ, ಮಾನವೀಯ ದೃಷ್ಟಿಯಿಂದ ಎಲ್ಲವನ್ನೂ ಚೆನ್ನಾಗಿ ಮಾಡವ್ರೆ. ಇದು ಗಂಡು ಮಕ್ಕಳದು, ಆ ಹೆಣ್ಮಕ್ಳದ್ದೇನು ನಾವು ತೆಗೆಯೋದು ಬೇಡ. ಬನ್ನಿ, ಸೇಫ್ಟಿ ಎಲ್ಲ ಕಡೆ ನೋಡಿ. ಬಾತ್ರೂಮ್ಗಳು, ಸ್ನಾನದ ಮನೆಗಳು ಎಷ್ಟೊಂದು ಚೆನ್ನಾಗಿ ಮಾಡವ್ರೆ, ತುಂಬ ಸೇಫ್ಟಿಯಾಗಿ ಮಾಡವ್ರೆ. ಗೇಮ್ ಒಂದೇ ಅಲ್ಲ, ನಿಜವಾಗ್ಲೂ ಕೂಡ ನಾವು ಹೇಳೋದಲ್ಲ. ಈಗ ಇಲ್ಲಿಂದ ಹಿಂಗೆ ವಾಪಸ್ ಹೋಗೋಣ ಬನ್ನಿ. ಆ ಕಡೆ ಒಂದು ಏನೋ ಇದೆ, ಅದನ್ನ ನೋಡೋಣ ಬನ್ನಿ. ಬಟ್ ನೋಡಿ, ಫೈರ್ದಂತೂ ಎಲ್ಲ ಕಡೆ ಸೇಫ್ಟಿ ಸಖತ್ತಾಗಿ ನೋಡ್ಕೊಂಡವ್ರೆ. ಇಲ್ಲ ಅಂತಂದಿರೆ 11 ಸೀಸನಿಂದ ಯಾವಾಗಾದರೂ ಏನಾದ್ರು ಸ್ಪಾರ್ಕ್ ಆಗ್ಬಿಡ್ಬೋದು, ಏನಾಗ್ಬಿಡ್ಬೋದು. ತುಂಬ ಸೇಫ್ಟಿ ವರ್ಕ್ ನಿಜವಾಗ್ಲೂ ಕೂಡ. ನಾವು 1-2 ನಿಮಿಷ ನೋಡ್ಬಿಟ್ಟು ಏನೇನೋ ಟೀಕೆ ಮಾಡಿಬಿಡ್ತೀವಿ. ಆದರೆ ಈ ಥರದೊಂದು ಮಾಡಬೇಕು ಅಂತಂದರೆ ಬಿಗ್ ಬಾಸು ಭಾರತದಲ್ಲಿ ಎಲ್ಲೆಲ್ಲಿ ನಡೀತಾ ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಿರುವಂಥ 12ನೇ ಸೀಸನ್ ಬಿಗ್ ಬಾಸ್ ಇಡೀ ಭಾರತಕ್ಕೆ ಮಾದರಿ ಆಗೋಯ್ತು ಅಂತ ಒಂದು ಸೆಟಪ್ ಮಾಡಿದ್ದು ನಮ್ಮ ಗಿಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಬರುವಂಥ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆಯಲ್ಲ, ಅದೇನು ರೀ ಅದು, ಆ ವ್ಯಕ್ತಿಗೆ ಸಿಕ್ಕಿರೋ ಒಂದು ನಿಜವಾದ ಏನು ಪವರು. ನಿಜವಾಗ್ಲೂ ಕೂಡ ಸುದೀಪ್ ಅವ್ರಿಗೆ ಅವ್ರ ವಾಯ್ಸೇ ಒಂದು ನಿಜವಾದ ಸ್ಟ್ರೆಂತು. ಅವ್ರು ಮಾತಾಡೋದು, ಆನ್ ಸ್ಪಾಟ್ ಅವ್ರಿಗೆ ರಿಯಾಕ್ಟ್ ಮಾಡೋದು, ಅದು ನಿಜವಾಗ್ಲೂ ಎಲ್ರಿಗೂ ಆಗಲ್ಲ. ಎಲ್ಲರೂ, ಯಾಕಂದರೆ ಲಾಸ್ಟ್ ಸೀಸನ್ಲಿ ಅವ್ರ ತಾಯಿ ತೀರೋದಾಗ ಬಿಗ್ ಬಾಸ್ ಸುದೀಪ್ ಅವ್ರ ತಾಯಿ ತೀರೋದಾಗ ಅವ್ರು ಮಾಡಲ್ಲ ಅಂತಿದ್ರು. ಆದರೆ ಅವ್ರು ಇಲ್ಲದೆ ಬೇರೆ ಯಾರು ಅದನ್ನು ನಿಭಾಯಿಸೋಕೆ ಆಗ್ತಿರಲಿಲ್ಲ. ಅಂಥ ಒಂದು ಕೇಪಬಿಲಿಟಿ, ಆ ಥರದ ಒಂದು ಆ ಲುಕ್ಕು, ಆ ವೈನ್ ಮನಸ್ಸು, ಏನು ವೈನ್ ಡ್ರೆಸ್ ಕೋಡು ಒಂಥರ ನೋಡೋಕೆ ವಿಚಿತ್ರ, ಆದರೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿ ಇಷ್ಟ ಆಗ್ತಿತ್ತು ತುಂಬ ಜನಗಳಿಗೆ. ಆ ಥರ ಅದಕ್ಕೆ ಅವ್ರು ಬಿಟ್ಟರೆ ಇನ್ಯಾರು ಕೂಡ ಸೂಟ್ ಆಗಲ್ಲ ಬಿಗ್ ಬಾಸ್ನ ಒಂದು ಆ್ಯಂಕರ್ ಮಾಡೋಕ್ಕೆ. ಇನ್ನೊಂದು ಸ್ವಲ್ಪ ಹತ್ರ ಬನ್ನಿ. ಇದೊಂದು ಬಿಲ್ಡಿಂಗ್ ಇದೆ, ಇಲ್ಲಿ ಇದು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಏನೋ ಮೆಟೀರಿಯಲ್ಗಳು ಇರಬೇಕು ಅನಿಸುತ್ತೆ. ಇಲ್ಲಿ ಏನಿದೆ ಅಂತ ನೋಡಿ, ಹತ್ರಕ್ಕೆ ಬನ್ನಿ. ಎವಿಕ್ಷನ್ ಫ್ಲೋರ್. ಈ ಎವಿಕ್ಟ್ ಮಾಡ್ತಿರಲ್ಲ, ಅಂದರೆ ಎವಿಕ್ಷನ್ ಅಂತಂದರೆ ಹೊರಗಡೆ ಕಳಿಸ್ತಿರಲ್ವ, ಆ ಫ್ಲೋರ್ ಇದು. ಅಂದರೆ ಒಂದೊಂದು ಆಟಗಳನ್ನ ಒಂದೊಂದು ಕಡೆ ಆಟ ಆಡಿಸ್ತಿದ್ರು ಅಂತ ಅನಿಸುತ್ತೆ. ಇಲ್ಲಿ ಹೇಗೆ ನಡೀತಿತ್ತು ಪ್ರತಿಯೊಂದು ನಾವು ಕೂಲಂಕುಷವಾಗಿ ಪ್ರತಿಯೊಂದು ಚೆಕ್ ಮಾಡೋಕ್ಕಾಗಲ್ಲ. ಅದೊಂದು ಗೇಮ್ ಅಷ್ಟೇ. ಸಖತ್ ನೋಡಿ, ಇದನ್ನೆಲ್ಲ ಬಂದ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಡೋರ್ಗಳಿವು. ಇಲ್ಲಿ ಒಳಗಡೆ ಏನೇನಿರುತ್ತೋ ಗೊತ್ತಿಲ್ಲ. ನಾವು ಜಸ್ಟ್ ಇದನ್ನು ತೋರಿಸೋದಕ್ಕೋಸ್ಕರ, ಬಿಗ್ ಬಾಸ್ ಕ್ಯೂರಿಯಾಸಿಟಿ ಇರುವಂಥವ್ರಿಗೆ ತೋರಿಸೋದಕ್ಕೋಸ್ಕರ ಇದನ್ನು ಮಾತ್ರ ತೋರಿಸ್ತಾ ಇದ್ವಿ. ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸಿ ನೋಡಿ. ಈ ಎಕ್ಸಾಕ್ಟ್ ಫ್ಯಾನ್ಗಳಂತೂ ಸಾಕಷ್ಟಿವೆ, ಯಾಕಂದರೆ ಒಳಗಡೆ ಇರೋದು ದೊಡ್ಡದು ನೋಡಿ. ಇಲ್ಲಿ ಬನ್ನಿ ಸರ್, ಇಲ್ಲಿ ನೋಡಿ, ಒಳಗಡೆ ಯಾರೋ ಮಲಗಿರ್ತಿದ್ರು ಅಥವಾ ಕೂತಿರ್ತಿರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಕಡೆಯಿಂದ ಅಲ್ಲಿ ಝೂಮ್ ಮಾಡಿ ತೋರಿಸಿದಾರೆ ಅದನ್ನ ನೋಡಿ. ಎಷ್ಟು ದೊಡ್ಡದು, ಅಷ್ಟು ಹೈಟಲ್ಲಿ ಈ ಕಡೆ ಒಬ್ರು ಅಲ್ಲಿ ಇರ್ತಾರೋ, ಆ ಕಡೆ ಒಬ್ರು ಇರ್ತಿದ್ರು ನೋಡಿ. ಅದು ಫುಲ್ ತೆಗಿರಿ ನೋಡಿ. ಅಷ್ಟು ಎತ್ತರದಲ್ಲಿ ಯಾರೋ ಒಬ್ರು ಕಾಯ್ಕೊಂಡಿರ್ತಿದ್ರು. ಹೊರಗಡೆಯಿಂದ ಯಾರೋ ಬಂದ್ಬಿಡ್ತಾರ, ಅಥವಾ ಒಳಗಡೆಯಿಂದ ಯಾರೋ ಹೊರಗಡೆ ಹೋಗ್ಬಿಡ್ತಾರ. ಸೇಫ್ಟಿ ಎಷ್ಟು ಸೆಕ್ಯೂರಿಟಿ ಅಂತಂದರೆ ಅಬ್ಬಾಬಾಬಾ ಎಷ್ಟು. ಇದಂತೂ ಇದು ಮತ್ತು ಇನ್ನೊಂದು ಇದನ್ನು ಅವರು ಓಪನ್ ಮಾಡಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಏನಾದ್ರು ಇಂಪಾರ್ಟೆಂಟು ವಸ್ತುಗಳಿರ್ಬೋದು ಅಥವಾ ಏನೇ ಇರ್ಬೋದು, ನಾವು ಯಾಕೆ ಅದನ್ನು ಚೆಕ್ ಮಾಡೋದು? ಯಾಕಂದರೆ ಇದು 1000 ಕೋಟಿ ಪ್ರಾಪರ್ಟಿ ಇದು, ಹಂಗಾಗಿ ಸಖತ್ತ ಮಾಡಿದ್ದಾರೆ. ಇಲ್ಲೇನೋ ಇದೆ ನೋಡೋಣ ಬನ್ನಿ. ನಿಜವಾಗ್ಲೂ ಕೂಡ ಈ 13ನೇ ಸೀಸನ್ಗೆ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಕೆಲಸ ಮಾಡವ್ರೆ. ಇದು ಬರೀ ಕರ್ನಾಟಕದಿಂದ ಇಡೀ ಭಾರತದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಮಾದರಿಯಾಗುತ್ತೆ. ಯಾಕೆಂತಂದರೆ ಸಾಮಾನ್ಯ ಜನಗಳಿಗೆ ಅವಕಾಶ ಕೊಡಲ್ಲ, ಸಿನಿಮಾದವ್ರಿಗೆ, ಸೆಲೆಬ್ರಿಟಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ತುಂಬ ಸುಂದರವಾಗಿರೋರು ಕೊಡ್ತಾರೆ ಅಂತಿದ್ರು. ಆದರೆ ಸಾಮಾನ್ಯ ಜನಗಳು ನೀವು ನೋಡೋದು ಸಾಕು, ಬಂದು ನೀವು ಆಟ ಆಡಿ ನಿಮ್ಮ ಗತ್ತು ಗಾಂಭೀರ್ಯ ತೋರಿಸಿ ಅಂತ ಹೇಳಿದರೆ. ಇಲ್ಲೇನೋ ಒಂದು ರೂಮ್ ಬಂದ್ವಿ, ಸ್ವಲ್ಪ ಇದು ಓಪನ್ ಇದೆ, POP ವರ್ಕ್ ಇದೆ ಜಾಸ್ತಿ. ಇಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಮೊಬೈಲ್ ಕೊಡ್ರಿ, ಲೈಟ್ ಹಾಕೊಂಡು ಹೋಗೋಣ. ಇಲ್ಲಿ ನೋಡಿ ವೀಕ್ಷಕರೇ, ಈಗ ಇದೊಂದು ರೂಮ್, ಮೇಯ್ನ್ ರೂಮ್ ಅನಿಸುತ್ತೆ ಇದು. ಇಲ್ಲಿ ಪಾರ್ಟಿಸಿಪೆಂಟ್ಗಳಿಗೆ ಇದ್ದಿದ್ದು ರೂಮ್ ಅನಿಸುತ್ತೆ. ನೋಡೋಣ ಬನ್ನಿ ಒಳಗಡೆ ಬನ್ನಿ ಸರ್. ಇವೆಲ್ಲ ಒಂದೊಂದು ರೂಮ್ಗಳು. ಇಲ್ಲಿ ಏನೇನೋ ಇರ್ತಿತ್ತು ಅನಿಸುತ್ತೆ. ಇದೇನು ರೂಮ್ ಇದು? ಕಾಸ್ಟ್ಯೂಮ್ ರೂಮ್ ಇದು. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಕಾಸ್ಟ್ಯೂಮ್ಗಳು ಇಡ್ತಿದ್ದು ರೂಮ್ ಅನಿಸುತ್ತೆ. ಇಲ್ಲಿ ಏನು ಓಪನ್ ಇದೆ ಅದು ಮಾತ್ರ ತೋರಿಸ್ತಾ ಇದ್ದೀವಿ. ಇವೆಲ್ಲ ಒಂದೊಂದು ರೂಮ್ಗಳಿದೆ. ಇಲ್ಲಿ ಕಾಸ್ಟ್ಯೂಮ್ಗಳು ಚೇಂಜ್ ಮಾಡ್ಕೊಳ್ಳೋದು ಅದು ಇದು ಇರ್ಬೋದು ಅನಿಸುತ್ತೆ. ಇದು ತೋರಿಸಿ. ಇಲ್ಲೂ ಒಂದು ರೂಮ್ ಇದೆ. ಒಳಗಡೆ ಎಲ್ಲ ಕಡೆ ನೋಡಿ, ಅಲ್ಲಿ ತೋರಿಸಿ ಒಳಗಡೆ
ಎಲ್ಲ ಕಡೆ ಎ ಸಿ ಅಟ್ಯಾಚ್ ಮಾಡೋರು, ಎಲ್ಲ ಕಡೆ ಎ ಸಿ ಅಂತೂ ಐತೆ. ಸೇಫ್ಟಿ ಅಂತೂ ಸಖತ್ತ ನೋಡ್ಕೊಂಡಾರ ಮಾತ್ರ ಇಲ್ಲಿ. ಹಾಂ, ಇದೇನಿದು ಸಾಗರ್ ಟೀಮ್ ಗರ್ಲ್ಸ್ ಅಂತ ಏನೋ ಒಂದು ಇದು ರೂಮ್. ಇದು ಸಾಗರ್ ಟೀಮ್ ಅಂತಂದರೆ ಯಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಮತ್ತು ಇಲ್ಲಿ ಸಾಗರ್ ಟೀಮ್ ಬಾಯ್ಸ್, ಇದು ಬಾಯ್ಸ್ ರೂಮ್ದು ಅಂತೇನು ಇಲ್ಲಿ ಹಾಕಿದ್ದಾರೆ. ಏನೂ ಇಲ್ಲ, ಇಷ್ಟೊಂದೆಲ್ಲ ಒಳಗಡೆ ನೋಡೋ ಅವಶ್ಯಕತೆ ಇಲ್ಲ. ಬೇಡ, ಹೋಗೋಣ ಬನ್ನಿ ಒಳಗಡೆ ನೋಡಿರಿ. ಇದೆಲ್ಲ POP ಕೆಲಸ. ಮೇಲ್ಗಡೆ ಸೆಟ್ ಇದೆ, ಇಲ್ಲಿ ನೋಡಿ ಓಪನ್ ಇದೆ, ಇಲ್ಲಿ ಕಾಣಿಸ್ತಿದೆಯಲ್ವಾ POP ಇದು. ಇದಂತೂ ಇವೆಲ್ಲ ಓಪನ್ ಇದ್ದು. ಹಿಂಗೆ ನೋಡ್ಕೊಂಡು ಹೋಗೋಣ, ಕ್ಲೋಸ್ ಮಾಡೋಣ ಹಿಂಗೆ. ಬಟ್ಟು ಇದನ್ನೆಲ್ಲ ನಾವು ಬಿಗ್ ಬಾಸ್ ನಡೆಯುವಾಗ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಹಂಗೆ ತೋರ್ಸೋಕ್ಕಾಗೋದಿಲ್ವೇ? ಹಂಗೆ ತೋರ್ಸೋಕ್ಕಾಗೋದಿಲ್ಲ. ಆದರೆ ಇದು ಹೆಂಗಿತ್ತು, ಏನೇನಿದೆ, ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ಯಾವ್ಯಾವ ಥರ ಇದೆ ಅನ್ನೋದು ಒಂಚೂರು ತೋರಿಸ್ಬೋದು, ನೋಡೋ ಕ್ಯೂರಿಯಾಸಿಟಿ ಇವ್ರಿಗೆ. ಲಾಕ್ ಮಾಡಿದರೆ ಹಿಂಗೆ ಲಾಕ್ ಮಾಡೋಣ, ಮತ್ತೆ ವಾಪಸ್ ಹೋಗೋಣ ಬನ್ನಿ ಹಿಂಗೆ. ವಾಹ್, ಏನಪ್ಪ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋದು. ಈ ಲೈಟಿಂಗ್ ಆಫ್ ಮಾಡಿಬಿಟ್ಟಿದ್ದು. ಬಿಗ್ ಬಾಸ್ ಅನ್ನೋದು ನಿಜವಾಗ್ಲೂ ಕೂಡ ಈ ತಿಂಗಳು, ಈ ಸಾರಿ 13ನೇ ಸೀಸನ್ನು ಒಂದು ವಿಶೇಷ ಅಂತ ಇದೆ. ಯಾಕೆಂದರೆ ಸಾಮಾನ್ಯ ಜನಗಳು ಕೂಡ ಬಿಗ್ ಬಾಸಲ್ಲಿ ಭಾಗವಹಿಸೋದಕ್ಕೆ ಒಂದು ಅತ್ಯಮೂಲ್ಯವಾದಂಥ ಅವಕಾಶ ಕೊಟ್ಟವ್ರೆ. ಆದರೆ ಒಂದು 13ರಿಂದ 15 ಜನ ತಗೋಬೋದು. ಕರ್ನಾಟಕದಲ್ಲಿ 1 ಕೋಟಿ ಜನ ನೋಡ್ತಾರೆ. 1 ಕೋಟಿ ಜನಕ್ಕೂ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋ ಒಂದು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಸಿನಿಮಾ ಲ್ಯಾಂಡಲ್ಲಿ ಆಸಕ್ತಿ ನೋಟಕದ ಜನಗಳು ಈಗ ಸಿನಿಮಾದವರೇ ನಾವು ಬಿಗ್ ಬಾಸ್ ಕರ್ಕೊಂಡ್ರೆ ಸಾಕು ಅನ್ನೋ ರೇಂಜ್ಗೆ ಬಿಲ್ಡಪ್ ಆಗ್ಬಿಟ್ಟದೆ ಬಿಗ್ ಬಾಸು. ಆ ಥರದಲ್ಲಿರುವಾಗ ಈಗ ಒಂದು 13ರಿಂದ 15 ಜನ ತಗೋಬೋದು. ಆದರೆ ಯಾರ್ಯಾರು ಆಗ್ತಾರೆ ಈ ಸರಿ ಅನ್ನೋದೊಂದು ಕ್ಯೂರಿಯಾಸಿಟಿ. ಗೊತ್ತಿಲ್ಲ, ತುಂಬ ಜನ ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಅಂತಿದೆ. ಇದು ಲಾಸ್ಟ್ ಇದು ನೋಡಿ. ಹಾಂ, 18 ಜನ ನೋಡಿ, ಇಲ್ಲಿ ಏನೋ ಒಂದು ಮಾಡಿದ್ದಾರೆ. ಇದೊಂದು 18 ಜನ ತಗೋತಾರಂತೆ. 18 ಜನ ಅಂದರೆ 15ರಿಂದ 18 ಜನ. ಇಲ್ಲಿ ಇದೊಂದು ಹಾಲ್ ಅನಿಸುತ್ತೆ ನೋಡಿ. ಇಲ್ಲಿ ಏನು ನಡೀತಿತ್ತು ಅಂತ ಗೊತ್ತಿಲ್ಲ. ಇದು ಯಾರೋ ಹೊರಗಡೆ ಕೂತ್ಕೊಂಡಾಗ ಆಟ ಗೀಟ ಆಡುವಾಗ ಅದು ಇರ್ತಿತ್ತು ಅನಿಸುತ್ತೆ ನೋಡಿ. ಇವು ಒಳಗಡೆ ಇವೇನು ಮಾಡೋರಂದರೆ, ಇಲ್ಲಿ ಬನ್ನಿ ತೋರಿಸಿದ್ನ, ಇದು ಚೇರ್ ಥರ ಒಂದು ಸಿಂಪಲ್ ಚೇರ್ ಅಂತ. ಇದ್ರ ಮೇಲೆ ಕೂತ್ಕೊಂಡ್ರೆ ಎಷ್ಟು ಪುಷಪ್ ಆಗುತ್ತೆ ನೋಡಿ, ಎಷ್ಟು ಆರಾಮಾಗಿ ಸಖತ ಮಾಡೋರು ನೋಡಿ. ಒಂಥರ ಕ್ರಿಯೇಟಿವಿಟಿ ನಿಜವಾಗ್ಲೂ ಕೂಡ. ಕರ್ನಾಟಕ, ಅದು ಭಾರತದಲ್ಲಿ ಮಾತ್ರ ಕಲಾವಿದನ ಒಂದು ಕಸೂತಿ ಕೆಲಸ ಫೇಮಸ್ ಅನ್ನೋದು. ಇಷ್ಟೆಲ್ಲ ಇದೆ ವೀಕ್ಷಕರೇ. ಇದೊಂದು ಲೀವಿಂಗ್ ಏರಿಯಾ ಅಂತ ಅನಿಸುತ್ತೆ. ಈ ಲೀವಿಂಗ್ ಏರಿಯಾ ಬಿಟ್ಟರೆ ಆ ಕಡೆಗೆ ಇನ್ನೇನೂ ಇಲ್ಲ. ಇಲ್ಲಿವರೆಗೆ ಇಷ್ಟಿದೆ, ಅಷ್ಟು 4ರಿಂದ 5 ಬಿಲ್ಡಿಂಗ್ ಇದೆ ಇಲ್ಲಿ. ಈ ಕಡೆ ಎಲ್ಲ ಊಟ ಗೀಟ ಹಾಲು ಅಂತ ಅನಿಸುತ್ತೆ. ಅವರು ಒಂದೊಂದು ಸೀಸನ್ಗೆ ಒಂದೊಂದು ಥರ ಬಳಸ್ಕೊತಾರೆ ಅನಿಸುತ್ತೆ. ಸದ್ಯಕ್ಕೆ ಇದೀಗ ಬಿಗ್ ಬಾಸ್ ಮುಗಿದು ಈಗ ಖಾಲಿ ಇರುವಂಥದ್ದು. ಇದನ್ನು ಕೆಲವು ಟೈಮಲ್ಲಿ ಬಿಗ್ ಬಾಸ್ ಮುಗಿದ ತಕ್ಷಣ ನೋಡೋಕೆ ಬಿಡ್ತಾರೆ ಅಂತ ಹೇಳ್ತಿದ್ರು. ನಾವೀಗ ಜಸ್ಟ್ ಇದನ್ನು ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಅಲ್ಲಿ ಆ ಕಡೆ ಎಂಟ್ರಿ ಬಂದರೆ ಇಲ್ಲಿ ಎಕ್ಸಿಟ್ ಗೇಟು. ಆದರೆ ಸ್ಟಾರ್ಟಿಂಗ್ ಎಂಟ್ರಿ ಮಾಡಿದಾನೆ, ಸ್ಟಾರ್ಟಿಂಗೇ ಎಕ್ಸಿಟ್ ಮಾಡೋರು ಅಲ್ಲಿ ಅಲ್ವಾ? ಸ್ಟಾರ್ಟಿಂಗ್ ಎಕ್ಸಿಟ್ ಮಾಡೋರೆ. ಮ್ಯೂಟ್ ಮಾಡಿ. ವೀಕ್ಷಕರೇ ನೋಡಿ, ಇನ್ನೂ ಆ ತುದಿ ಇದ್ರ 2ರಷ್ಟು ಆ ಕಡೆ ಇದೆ. ಆ ಕಡೆ ಸ್ಟಾರ್ಟಿಂಗ್ ಎಂಟ್ರಿ ಮಾಡಿ, ಈ ಕಡೆ ನಿಜವಾದ ಸ್ಟಾರ್ಟಿಂಗ್ನ ಎಕ್ಸಿಟ್ ಮಾಡೋರು. ಯಾಕಂದರೆ ಇಲ್ಲೇ ಎಂಟ್ರಿ ಆಗಬಾರ್ದು ಅನ್ನೋದು ಅವರ ಒಂದು ಸಿಕ್ಕಾಪಟ್ಟೆ ದೂರದೃಷ್ಟಿ. ಸಮಸ್ಯೆ ಆಗಬಾರ್ದು ಅಂತೇಳಿ ಅದು ಲಾಸ್ಟ್ ಇದೆಯಲ್ಲ, ಗೇಟ್ ತೆಗಿಯೋದು ಹೋಗೋದು ಬರೋದು, ಅದು ಎಂಟ್ರಿ. ಈಗ ನಾವು ಬರ್ತಿರುವಂಥದ್ದು ಸ್ಟಾರ್ಟಿಂಗ್ಗೆ ಬರುವಾಗಲೇ ಅದನ್ನೇ ಎಕ್ಸಿಟ್ ಮಾಡೋರೆ. ಇದು ಎಕ್ಸಿಟ್ ಡೋರ್ ಇಲ್ಲಿದೆ. ಇದು ಓಪನ್ ಇದೆಯಾ ಅಥವಾ ನಾವು ವಾಪಸ್ ಮತ್ತೆ ಹೋಗ್ಬೇಕನ್ನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಆಮೇಲೆ ನೋಡಿ, ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದು ಪಾರ್ಕಿಂಗ್ ಅನಿಸುತ್ತೆ. 2 ವೀಲರು 4 ವೀಲರ್ ಪಾರ್ಕಿಂಗ್ ಅನಿಸುತ್ತೆ. ಯಾರೋ ಗೆಸ್ಟ್ಗಳು ಯಾರು ಬಂದಾಗ ಪಾರ್ಕಿಂಗ್ ಅನಿಸುತ್ತೆ. ಇನ್ನು ಬನ್ನಿ, ಇದು ನೋಡಿ ಎಷ್ಟು ದೊಡ್ಡ ಡೋರ್ ಇದೆ ಅಂತಂದರೆ, ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಬಟ್ ಇಲ್ಲಿ ಬೀಗ ತೆಗ್ದಿದೆ, ನಾವು ಒಳಗಡೆ ಹೋಗ್ಬೋದಾ? ಈ ಕಡೆ ತೋರಿಸಿ ಸರ್, ಹೊರಗಡೆ ಹೋಗ್ಬೋದು. ಇಲ್ಲಿ ಹಿಡ್ಕೊಳ್ಳಿ. ಅಯ್ಯಪ್ಪ, ಬರ್ಬೋದು ಆರಾಮಾಗೆ. ಬನ್ನಿ ಬಂದುಬಿಡಿ. ಹಾಂ, ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬಂದಂಗೆ ಆಯಿತು. ಡೋರ್ ಹಾಕ್ಬಿಡೋಣ ಮತ್ತೆ. ಎಷ್ಟು ದೊಡ್ಡದು ಡೋರ್ ಅಂತಂದರೆ ಪಾಪ ಹೆಣ್ಮಕ್ಳಾದ್ರೆ ತೆಗಿಯೋಕ್ಕಾಗಲ್ಲ, ಅಷ್ಟು ತೂಕ ಇದೆ. ಸಖತ್ತಾಗಿದೆ ಡೋರ್ ಮಾತ್ರ. ಹಾಂ, ಯಾರು ಇಲ್ಲ ನಾವು ಆ ಹುಡುಗರು ಬಂದಲ್ಲ, ಅವ್ರು ಕ್ಲೋಸ್ ಮಾಡ್ಕೊ ಹೋಗಿರ್ತಾರೆ ಅನಿಸುತ್ತೆ. ನೋಡೋಣ ಬನ್ನಿ. ನೋಡಿ, ಇದಿಷ್ಟೆಲ್ಲ ಫ್ರೀ. ಇದು ಲೀವಿಂಗ್ ಏರಿಯಾ ಥರ ಸಿಕ್ಕಾಬಿಟ್ಟೆ ಫ್ರೀ ಇದೆ. ಇಲ್ಲೆಲ್ಲ ಪಾರ್ಕಿಂಗ್ ಗಿರ್ಕಿಂಗು. ಇವ್ರು ಗೆದ್ದಾಗ ಏನು ಸಂಭ್ರಮ ಇಲ್ಲ ಅಂದರೆ, ಜನಗಳನ್ನ ಸಾಮಾನ್ಯ ಜನಗಳು ಬಿಡ್ತಿರ್ಲಿಲ್ಲ. ಗೆದ್ದವ್ರ ಸಂಭ್ರಮ ನೋಡೋಕ್ಕಾಗಲ್ಲ. ಈ ರೋಡು ಹೊಸ್ದಾಗಿ ತಾರ ಹಾಕಿದ್ದು ಸೌದು ಹೆಂಗಾಗ್ಬಿಟ್ಟದೆ ನೋಡಿ. ಅಷ್ಟು ವೆಹಿಕಲ್ಗಳು ಓಡಾಡಿ ಸಖತ್ತಾಗಿದೆ. ನಾವಂತೂ ಬಿಗ್ ಬಾಸ್ ಮನೇನ ತೋರಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಈ ಕಡೆ ತೋರಿಸಿ ಸರ್, ಆ ಕಡೆ ಬಿಗ್ ಬಾಸ್ ಮನೇಲಿ ಇದೊಂದೇ ಬಿಲ್ಡಿಂಗ್ ಎಲ್ರಿಗೂ ಕಾಣೋದು.
ಇದೊಂದೇ ಒಂದು ಕಾಣೋದು, ಇದೊಂದು ಚಿಕ್ಕದ್ರಲ್ಲಿ ಏನು ನಡೀತೆ ಅನ್ನೋದು ನಮ್ಗೊಂದು ಕ್ಯೂರಿಯಾಸಿಟಿ ಇತ್ತು. ಆದರೆ ಈ ಥರದ್ದು 1 2 3 4 ಬಿಲ್ಡಿಂಗ್ ಇದೆ. 4 ಬಿಲ್ಡಿಂಗಲ್ಲೂ ಒಂದೊಂದು ಪ್ರೋಗ್ರಾಮ್ ಅದೇನೇ ಸೆಟ್ ಮಾಡಿರೋದು ಗೊತ್ತಿಲ್ಲ. ಆದರೆ ಒಳಗಡೆ ಹೇಗಿತ್ತು ಏನೇನಿತ್ತು ಎಷ್ಟೊಂದು ನಾವು ನೋಡಿದ್ವಿ. ಕೆಲವ್ರು ಅಂತಿರ್ತಿದ್ರು ಏನು ಇದೊಂದು ರೀತಿ ಪ್ಲಾನೆಡ್ ಗೇಮು ಹಂಗೆ ಹಿಂಗೆ ಅಂತ ಅನ್ನೋರು. ನಿಜವಾಗ್ಲೂ ಇದು ಪ್ಲಾನೆಡ್ ಗೇಮ್ ಅಲ್ಲ. ಪ್ಲಾನೆಡ್ ಗೇಮ್ ಆಗಿದ್ರೆ ಅದು ಎಷ್ಟೋ 1-2 ಸೀಸನ್ಗೆ ಅದು ಅಟ್ಟರ್ ಫ್ಲಾಪ್ ಆಗ್ಬಿಡೋದು, ಜನಗಳು ಅರ್ಥ ಆಗ್ಬಿಡೋದು, ಅಲ್ಲಿರೋರೇ ಬಂದು ಹೊರಗಡೆ ಹೇಳೋರು. ಇದೊಂದು ರೀತಿ ಒಂದು ಎಂಟರ್ಟೈನ್ಮೆಂಟು. ನಿಜವಾಗ್ಲೂ ಕೂಡ 12ನೇ ಸೀಸನ್ನು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸವರು ಸಾಮಾನ್ಯವಾಗಿ ಎಲ್ಲರೂ ನೋಡೋಕೆ ಇಷ್ಟಪಟ್ಬಿಟ್ರು. ಗ್ರಾಮೀಣ ಪ್ರತಿಭೆ ಒಬ್ಬ ಗಿಲ್ಲಿ ನಟನಿಂದ. ಹಂಗಾಗಿ 13ನೇ ಸೀಸನ್ ಆ ಥರದ ಒಬ್ಬ ವ್ಯಕ್ತಿ ಯಾರು ಬರ್ತಾನೆ ಅಂತ ತುಂಬ ಜನ ಕಾಯ್ತಿದ್ದಾರೆ. ಮತ್ತೊಂದು ಸಾರಿ ಗಿಲ್ಲಿ ಬಂದರೂ ಕೂಡ ಯಾರಿಗೂ ಆಶ್ಚರ್ಯ ಇಲ್ಲ, ರಕ್ಷಿತಾ ಬಂದರೂ ಕೂಡ ಯಾರು ಬೇಡ ಅನ್ನಲ್ಲ. ಅದರಲ್ಲೂ ಅಶ್ವಿನಿ ಗೌಡ ಅವರು, ಅಶ್ವಿನಿ ಮೇಡಮ್ ಬಂದ್ರು ಅಂತೂ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಧ್ರುವಂತವ್ರು ಬಂದರೆ ಏನು ಇವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಈ ಥರದೊಂದು ವೀಕ್ಷಕರೇ ಇಷ್ಟೊತ್ತವರು ಕೂಡ ಬಿಗ್ ಬಾಸ್ ಮನೆ ಹೇಗಿತ್ತು ಏನೇನಿತ್ತು ಅನ್ನೋದನ್ನ ನಾವು ತೋರಿಸಿದ್ವಿ. ಈಗ ಎಕ್ಸಿಟ್ ಆಗಿ ಹೊರಗಡೆ ಹೋಗಬೇಕಾಗಿದೆ. ಎಷ್ಟು ದೊಡ್ಡ ಡೋರ್ ನೋಡಿ, ಈ ಡೋರೇ ಒಂಥರ ಅಟ್ರಾಕ್ಷನ್ ಆಗಿರ್ತಿತ್ತು ಮೀಡಿಯಾದಲ್ಲಿ ತುಂಬ ತೋರಿಸಿದಾಗ. ಡೋರ್ ಹಿಂಗೆ ಸದ್ಯಕ್ಕೆ ನಮ್ಮ ಅದೃಷ್ಟಕ್ಕೆ ಇವತ್ತು ಯಾರೂ ಇಲ್ಲ ಅನಿಸುತ್ತೆ, ಯಾರೂ ಇಲ್ಲ ಸದ್ಯಕ್ಕೆ. ಬಲಗಾಲಿಟ್ಟು ಒಳಗಡೆ ಹೋಗಿದ್ವಿ, ಬಲಗಾಲಿಟ್ಟೆ ಮತ್ತೆ ವಾಪಸ್ ಹೊರಗಡೆ ಬರ್ತಾ ಇದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿದಂಥ ಎಲ್ಲರಿಗೂ ಕೂಡ ನಿಮಗೆ ಇಷ್ಟ ಆದರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದ. ಇದೇ ರೀತಿ ಬಿಗ್ ಬಾಸ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಇದೇ ರೀತಿ ವೀಡಿಯೋಗಳು ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.